ನಮಸ್ಕಾರ. ನಾನು ಮ್ಯಾಜಿಕಲ್ ಮೀಡಿಯಾ 279 ಯೂಟ್ಯೂಬ್ ಚಾನೆಲ್ನಿಂದ ರೂಪಶ್ರೀ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಬಂದಿದ್ದೇನೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಸಂಚಿಕೆ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಆರ್ಕೇಂಜಲ್ ಮೈಕಲ್ ಅವರ ಸಂದೇಶ ಏನು ಅಂತ ನೋಡೋಣ ಬನ್ನಿ. ಇದು ಸಾಮೂಹಿಕ ರೀಡಿಂಗ್, ಆದ್ದರಿಂದ ನಿಮಗೆ ಯಾವ ವಿಷಯ ಅನ್ವಯಿಸುತ್ತೆ ಅದನ್ನು ಮಾತ್ರ ದಯವಿಟ್ಟು ಸ್ವೀಕರಿಸಬೇಕು. ಈ ವಿಡಿಯೋ ನಿಮ್ಮ ಕೈ ಸೇರಿದಾಗಿನಿಂದ ನಿಮಗೆ ಅನ್ವಯಿಸುತ್ತೆ, ಓಕೆನಾ? ಕೊನೆ ತನಕ ನೋಡಿ. ಇಷ್ಟವಾದಲ್ಲಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡಿ. ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹಾಗೆ ಕಮೆಂಟ್ಸ್ ಆರ್ ಮೋಸ್ಟ್ ವೆಲ್ಕಮ್. ಲೈಕ್ ಮಾಡಿ, ಅದರಿಂದ ಹೆಚ್ಚು ಜನಕ್ಕೆ ಕೈ ಸೇರುತ್ತೆ, ಓಕೆನಾ? ಇಲ್ಲಿ 3 ಫೈಲ್ಸ್ ಇದೆ. ಸಮಯ ಸೂಚನೆ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಓಕೆನಾ? ಖಂಡಿತ ನೋಡಿ. ಆರ್ಕೇಂಜಲ್ ಮೈಕಲ್ ರವರ ಸಂದೇಶ. ಪ್ಲಸ್ ಓಕೆ. ಈಗ ಫೈಲ್ 1 ಬ್ಲೂ, ಓಕೆನಾ? ಆರ್ಕೇಂಜಲ್ ಮೈಕಲ್. ಪ್ಲೀಸ್ ಗಿವ್ ಯುವರ್ ಗೈಡೆನ್ಸ್ ಮೆಸೇಜ್ ಫಾರ್ ಫೈಲ್ 1. ಫಸ್ಟ್ ಎನರ್ಜಿ ನೋಡ್ಕೊಂಡು ಬಿಡೋಣ. ಓಕೆ. ಓಕೆ, ಸೊ ಫಸ್ಟ್ ಕಾರ್ಡ್ ಆರ್ಕೇಂಜಲ್ ಮೈಕಲ್ ಅವರದ್ದು ಫೈಲ್ 1 ಡೆತ್ ಕಾರ್ಡ್ ಬಂದಿದೆ. ಹೆದರ್ಕೋಬೇಡಿ, ಡೆತ್ ಅಂದರೆ ಆ್ಯಕ್ಚುಯಲ್ ಡೆತ್ ಅಲ್ಲ, ಓಕೆನಾ? ಇದು ಅಂದರೆ ನೀವು ಯಾವುದೋ ಒಂದು ವರ್ಸ್ಟ್ ಸಿಚುಯೇಷನ್ ಇತ್ತು, ಅಥವಾ ತುಂಬ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್ ಇತ್ತು, ಅದು ಎಂಡ್ ಆಗುತ್ತೆ, ಓಕೆನಾ? ಅದಕ್ಕೋಸ್ಕರ ಡೆತ್ ಅಂತ ಬಂದಿದೆ. ನೀವೇನು ಹೆದರ್ಕೋಬೇಕಾಗಿಲ್ಲ. ಇದು ವರ್ಚುವಲ್ ಡೆತ್ ಅಂತ ಖಂಡಿತ ಅಲ್ಲ, ಭಯ ಪಟ್ಕೋಬೇಡಿ, ಓಕೆನಾ? ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಮನುಷ್ಯ ಅಂದಮೇಲೆ ಸಾವು ನೋವು ಇವೆಲ್ಲ ಇದ್ದಿದ್ದೇನೆ. ಸೊ ಇಲ್ಲಿ ಬರ್ತಿರೋ ಡೆತ್ತು ಇಟ್ ಈಸ್ ನಾಟ್ ಆ್ಯಕ್ಚುಯಲ್ ಡೆತ್, ಓಕೆ? ದಿಸ್ ಇಸ್, ಈಗೇನೋ ತುಂಬ ತೊಂದರೆ ಪಟ್ಕೊಂಡಿದ್ರಿ, ಏನೋ ತುಂಬ ಲೈಫಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ಸೊ ಅದು ಮುಗೀತಾ ಇದೆ. ಆ್ಯಂಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಾರ್ಡ್ ಇದು ಅಂತಂದರೆ, ಅದು ಮೇಜರ್ ಕಾರ್ಡ್, ಇದು ಡೆತ್ ಕಾರ್ಡು. ಅದು ಮುಗಿದ ತಕ್ಷಣ, ಅಂದರೆ ನೀವು ಈಗ ಇಷ್ಟು ವರ್ಷದಿಂದ ತುಂಬ ಕಷ್ಟಪಟ್ಟಿರ್ತೀರ, ಅಂದರೆ ಏನು ಸಿಚುಯೇಷನ್ ಚೇಂಜೇ ಆಗ್ತಾಯಿಲ್ಲ, ಲೈಫಲ್ಲಿ ಚೇಂಜಸ್ಸೇ ಕಾಣ್ತಾ ಇಲ್ಲ, ಚೇಂಜಸ್ಸೇ ಬರ್ತಾ ಇಲ್ಲ ಅಂತ ಆರ್ಕೇಂಜಲ್ ಮೈಕಲ್ ಅವ್ರು ಹೇಳ್ತಾ ಇದ್ದಾರೆ. ಇದು ಕ್ಲೋಜರ್, ದಿಸ್ ಈಸ್ ದ ಕ್ಲೋಜರ್ ಟೈಮ್ ಇವಾಗ, ಡೋಂಟ್ ವರಿ. ಆ್ಯಂಡ್ ಅದ್ರ ಜೊತೆಗೇ ಏಸ್ ಆಫ್ ವಾಂಡ್ಸ್ ಬಂದಿದೆ, ಅಂದರೆ ಹೊಸ ಸಿಚುಯೇಷನ್ ಪ್ರಾರಂಭ ಆಗುತ್ತೆ, ಆಪರ್ಚುನಿಟಿ ಬರುತ್ತೆ, ನಿಮಗೆ ಗೊತ್ತಾಗ್ದಂಗೆ ಒಂದು ಹೊಸ ಆಪರ್ಚುನಿಟಿ ನೋಡಿ, ಡಿವೈನ್ ಆಪರ್ಚುನಿಟಿ ಬರುತ್ತೆ. ಸೊ ಆ್ಯಂಡ್ ನೀವು ಓವರ್ಸೀಸ್ ಕೂಡ ಹೋಗೋ ಚಾನ್ಸಸ್ ಇದೆ, ಓಕೆನಾ? ಇಟ್ ಕ್ಯಾನ್ ಬಿ, ನನಗಿಲ್ಲಿ ಕಾಣಿಸೋದು ಇದು, you are going abroad, okay? It can be for job, it can be for ಅಥವಾ ನಿಮ್ಮದು ಬಿಸ್ನೆಸ್ ಇರ್ಬೋದು. ಸೊ ಯು ವಾಂಟ್ ಟು ಎಕ್ಸ್ಪ್ಯಾಂಡ್ ಯುವರ್ ಬಿಸ್ನೆಸ್, ಸೊ ಅದು ಓವರ್ಸೀಸ್ ಕೂಡ ಆಗ್ಬೋದು, ಓಕೆನಾ? ಸೊ ಆರ್ಕೇಂಜಲ್ ಮೈಕಲ್ ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ಪ್ರಾಬ್ಲಮ್ ಏನಿತ್ತು, ಇಟ್ ಕ್ಯಾನ್ ಬಿ ಆಲ್ಸೋ, ಐ ವಿಲ್ ಟೆಲ್ ಯು, ನಿಮ್ಮದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಿರ್ಬೋದು, ನಿಮ್ಮ ಬಿಸ್ನೆಸ್ ಇದಕ್ಕೋಸ್ಕರ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ನಿಮಗೆ ಫೈನಾನ್ಸ್ ಪ್ರಾಬ್ಲಮ್ ಬಂದಿರಬಹುದು, ಅಥವಾ ಇನ್ನೇನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು. ಸೊ ಅದು ಮುಗಿದು ಆಯಿತಾ, ಹೊಸ ಆಪರ್ಚುನಿಟಿ ಬಂದು ಅದು ಓವರ್ಸೀಸ್ ಕೂಡ ಆಕ್ಯುಪೈ ಆಗೋ ಥರ ಇದೆ. ಅಂದರೆ ಹೊಸ ಕಾಂಟ್ರಾಕ್ಟ್ ಬರ್ಬೋದು, ಅಥವಾ ನೀವೇನೇ ನಿಮ್ಮ ಕೆಲಸ ಜಾಬ್ ಇತ್ತು ಅಂತಂದರೆ ಓವರ್ಸೀಸ್ ಕೂಡ ಹೋಗ್ಬೋದು ನೀವು, ಓಕೆನಾ? ಆ್ಯಂಡ್ ಇಲ್ಲಿ ರಿಫೈನರೀಸ್ ಅಂತ ಕೇಳ್ತಾ ಇದೆ. ಲೈಕ್ ನೀವೇನಾದ್ರು ಕೆಲಸ ಹುಡುಕ್ತಾ ಇದ್ದರೆ, ಅಥವಾ ನೀವೇನಾದ್ರು ಜಾಬ್, ನಿಮ್ಮದೇ ಏನಾದ್ರು ಓನ್ ಎಸ್ಟಾಬ್ಲಿಷ್ಮೆಂಟ್ ಇದ್ದರೆ, ಇಟ್ ಕ್ಯಾನ್ ಬಿ ಫೈನ್ ಫಾರ್ ರಿಫೈನರೀಸ್.
ಇಂಡಸ್ಟ್ರೀಸ್ಗೇನೂ ನಿಮ್ಮದು ಕಾಂಟ್ರಾಕ್ಟ್ ಸಿಗ್ತಾ ಇದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಆರ್ಕೇಂಜಲ್ ಮೈಕಲ್ ಅವರು. ಸೊ ನಥಿಂಗ್ ಟು ವರಿ, ಇಟ್ಸ್ ಗ್ರೇಟ್ ಆಪರ್ಚುನಿಟಿ ಕಮಿಂಗ್ ಫಾರ್ವರ್ಡ್. ಓಕೆನಾ, ನೆಕ್ಸ್ಟ್ ನೋಡೋಣ ಬೇರೆ ಕಾರ್ಡ್ಸ್ ಎಲ್ಲ. ಎಸ್ ನೋಡಿ, ಅದೇ ಸಮ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಿರ್ಬೋದು ನಿಮ್ಮ ಬಿಸ್ನೆಸ್ಗೋಸ್ಕರ, ಅಥವಾ ಕೆಲಸ ಹುಡುಕ್ತಾ ಇದ್ದರೆ ನೀವು ಅಬ್ರಾಡು ಆ ಥರ ಹೋಗೋದಂತೂ ಗ್ಯಾರಂಟಿ. ಇಟ್ ಕ್ಯಾನ್ ಬಿ ಫಾರ್ ರಿಫೈನರೀಸ್ ಕಂಪ್ನಿ, ಯಾಕೋ ತುಂಬ ಅದೇ ವರ್ಡ್ ಬರ್ತಾ ಇದೆ. ಸೊ ನೀವು ಏನಾದ್ರು ಇಷ್ಟು ವರ್ಷ ಏನು ಕಾಂಟ್ರಾಕ್ಟ್ ಸಿಕ್ಕಿಲ್ಲ ಅಂತ ಹೇಳಿ ಇದು ಮಾಡ್ತಾ ಇದ್ದರೆ, ನಿಮಗೆ ಹ್ಯೂಜ್ ಕಾಂಟ್ರಾಕ್ಟ್ ಈಸ್ ಕಮಿಂಗ್ ಅಪ್. ಓಕೆನಾ, ಇಟ್ಸ್ ಅ ಹ್ಯೂಜ್ ಕಾಂಟ್ರಾಕ್ಟ್. ಮಾಸ್ಟರ್ಸ್ ವಿಲ್, ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೂ ಈಸ್ ಹ್ಯಾಪನಿಂಗ್ ವಿತ್ ಯುವರ್ ಮಾಸ್ಟರ್ಸ್ ವಿಲ್, ಗೋ ಥ್ರೂ ಇಟ್ ವಿತ್ ಅ ಸ್ಮೈಲ್. ಸೊ ಇವಾಗ ಇಷ್ಟು ದಿವಸ ಮೋಸ್ಟ್ಲಿ ನಿಮಗೆ ಇದು ಡೆತ್ ಬಂತು ನೋಡಿದ್ರೆ ಕಾರ್ಡು. ಇಟ್ಸ್ ನಥಿಂಗ್ ಬಟ್ ಫಾರ್ ದಿಸ್ ಬಾಬಾ ಇಸ್ ಟೆಲಿಂಗ್, ಇದು ಬಾಬಾ ಕಾರ್ಡ್ ಇದು. ಓಕೆನಾ, ನೋಡಿ ಇದು. ಸೊ ವಾಟ್ ಎವರ್ ಈ ಇಷ್ಟು ವರ್ಷ ಇಷ್ಟು ದಿವಸ ನೀವೇನು ಪ್ರಾಬ್ಲಮ್ ಫೇಸ್ ಮಾಡಿದ್ರಿ, ಐದರ್ ಇಟ್ ಕ್ಯಾನ್ ಬಿ ಫಾರ್ ಇದು ಏನು ಫೈನಾನ್ಸ್ದು ಇರ್ಬೋದು, ಅಕಸ್ಮಾತ್, ಅಥವಾ ಬೇರೆ ಆಪರ್ಚುನಿಟಿ ಸಿಗ್ತಿಲ್ವಲ್ಲ ಅಂತ ಇರ್ಬೋದು, ಅಥವಾ ಕೆಲಸ ಸರಿ ಹೋಗ್ತಿಲ್ಲ, ಸಮಥಿಂಗ್ ಆರ್ ದ ಅದರ್, ಸಮಥಿಂಗ್ ರಿಲೇಟೆಡ್ ಟು ಜಾಬ್ ಆ ಥರ ಪ್ರಾಬ್ಲಮ್ ಇದ್ದಾಗ, ಅದು ಬಾಬಾ ಹೇಳ್ತಿದ್ದಾರೆ ನಗ್ತಾ ಅದನ್ನು ಫೇಸ್ ಮಾಡಿ, ಇನ್ನೇನು ಡೆತ್ ಮುಗೀತು, ಪ್ರಾಬ್ಲಮ್ನೆಲ್ಲ ಸಾಲ್ವ್ ಆಗೋಗುತ್ತೆ, ಚೇಂಜಸ್ ಆರ್ ಕಮ್ಮಿಂಗ್ ಅಪ್ ಅಂತ. ಎಸ್ ಅಂತಿದ್ದಾರೆ ನೋಡಿ, ಏಂಜಲ್ಸ್ ಆರ್ ಟೆಲಿಂಗ್ ಎಸ್. ಓಕೆ, ಸೊ ಚೇಂಜಸ್ ಆರ್ ಕಮ್ಮಿಂಗ್ ಅಪ್, ನಥಿಂಗ್ ಟು ವರಿ. ಆ್ಯಂಡ್ ಪೆಟ್ರೋಲಿಯಂ ರಿಫೈನರೀಸ್, ಯಾಕೋ ಗೊತ್ತಿಲ್ಲ ಬರ್ತಾ ಇದೆ. ಗ್ರೋ ಥ್ರೂ ವಾಟ್ ಯು ಗೋ ಥ್ರೂ. ವಾವ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಸಿ ಅಗೈನ್ ರಿಲೇಟೆಡ್ ಟು ದಿಸ್ ಓನ್ಲಿ. ಈಗ ನೀವೇನಾಯಿತು, ಇವಾಗ ಇಷ್ಟು ವರ್ಷ, ಇಷ್ಟು ದಿವಸ, ಇಷ್ಟು ತಿಂಗಳು ನೀವೇನು ತೊಂದರೆ ಪಟ್ಟಿದ್ರಿ, ಓಕೆನಾ, ಅದು ಮುಗಿತಾ ಇದೆ. ಅದರಿಂದ ಏನಾಗಿದೆ, ಯು ಹ್ಯಾವ್ ಗ್ರೋನ್. ಈಗ ಮುಂಚೆ ಏನಾಯಿತು, ಲೈಕ್ ನಿಮ್ಗೆ ಹೆಂಗೆ ಫೇಸ್ ಮಾಡೋದು, ಪ್ರಾಬ್ಲಮ್ ಹೆಂಗೆ ಫೇಸ್ ಮಾಡೋದು, ಹೆಂಗೆ ಹೌ ಟು ಕಮ್ ಔಟ್ ಆಫ್ ಇಟ್ ಅಂತ ನಿಮಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ಆಫ್ಟರ್ ಫೇಸಿಂಗ್ ಆಲ್ ದಿಸ್ ಚಾಲೆಂಜಸ್, ಈವನ್ ದೋ ಇಟ್ ಇಸ್ ಕ್ಲೋಸಿಂಗ್ ಅಪ್, ಬಟ್ ಯು ಹ್ಯಾವ್, ಈಗ ನಿಮಗೆ ಸ್ಟ್ರೆಂತ್ ಬಂದ್ಬಿಟ್ಟಿದೆ. ನವ್ ಯು ಹ್ಯಾವ್ ದ ಸ್ಟ್ರೆಂತ್ ಟು ಫೇಸ್ ಆಲ್ ದ ನ್ಯೂ ಚಾಲೆಂಜಸ್. ಓಕೆ, ಆ ಥರ ಈಗ ಒಂದು ಸಿಚುಯೇಷನಿಗೆ ಬಂದಿದ್ದೀರಾ. ಅದನ್ನೇ ನೋಡಿ, ಗ್ರೋ ಥ್ರೂ ವಾಟ್ ಯು ಹ್ಯಾವ್ ಗಾನ್ ಥ್ರೂ ಅಂದರೆ ನೀವು ಬೆಳೆದಿದ್ದೀರಾ, ನೀವು ತೊಂದರೆಗಳ ಜೊತೆ ನೀವು ಬೆಳೆದು ಈ ಪೊಸಿಷನಲ್ಲಿ ನಿಂತಿದ್ದೀರಾ. ಸೊ ಆ ತೊಂದರೆಗಳೆಲ್ಲ ಮುಗಿತಾ ಇದೆ, ಇನ್ನೇನು ಕ್ಲೋಸರ್ ಆಯಿತಾ, ಕ್ಲೋಸ್ ಆಗಿ ಗುಡ್ ಟೈಮ್ಸ್ ಆರ್ ಸ್ಟಾರ್ಟಿಂಗ್ ನೌ ಅಂತ. ದಿಸ್ ಈಸ್ ಆರ್ಕೇಂಜಲ್ ಮೈಕಲ್ ಅವ್ರದ್ದು ಮೆಸೇಜ್. ನೋಡಿಬಿಡೋಣ. ಇದು ಅಫ್ಕೋರ್ಸ್ ಅವ್ರದ್ದೇ ಮೆಸೇಜು. ಇದು ಅವ್ರದ್ದು ಕಾರ್ಡ್ ನೋಡಿಬಿಡ್ತೀನಿ, ಅವ್ರದ್ದು ಡೆಕ್, ಆರ್ಕೇಂಜಲ್ ಮೈಕಲ್ ಅವ್ರದ್ದು ಡೆಕ್ ಇದು. ಓಕೆ, embrace this magical moment. See, this is wow, you are in the perfect energetic space for manifesting miracles. Allow your wishes to be fulfilled. Oh my goodness, ಎಂಥ ಬ್ಯೂಟಿಫುಲ್ ಅಂದರೆ, ಐ ವಿಲ್ ಟೆಲ್ ಯು ಗ್ರೂಪ್ 1, ಇದೊಂಥರ ನಿಮಗೆ ಮ್ಯಾಜಿಕಲ್ ಮೂಮೆಂಟ್, ಮ್ಯಾಜಿಕಲ್ ಟೈಮ್ ಆ್ಯಂಡ್ ಮ್ಯಾಜಿಕಲ್ ಸೀಸನ್. ಹೇಗೆ ಅಂತಂದರೆ, ಅದು ದೇವರು ಹೇಳ್ತಾ ಇರೋದು, ನಾನಲ್ಲ. ಇಲ್ಲಿ ನೋಡಿ ಕಾರ್ಡ್ಸ್ ಯಾವ ಥರ ಬರ್ತಾ ಇದೆ ಅಂತಂದರೆ, ಪರ್ಫೆಕ್ಟ್ ಎನರ್ಜೆಟಿಕ್ ಸ್ಪೇಸ್ ಅಂತೆ ಫಾರ್ ಮಿರಕಲ್ಸ್. ಇಟ್ಸ್ ಆಲ್ ಮ್ಯಾನಿಫೆಸ್ಟಿಂಗ್. ಸೊ ವಾಟ್ ಆಲ್ ಯು ಹ್ಯಾವ್ ಗಾನ್ ಥ್ರೂ, ಇಟ್ಸ್ ಆಲ್ ಗೆಟಿಂಗ್ ಓವರ್. You have grown so much. Okay, all the tough time ಏನ ಬಂತು ನಿಮ್ಮ ಲೈಫಲ್ಲಿ, ಟಫ್ನೆಸ್ ಎಲ್ಲ ನಿಮ್ಮನ್ನೇ ಸ್ಟ್ರಾಂಗ್ ಮಾಡಿಬಿಟ್ಟಿದೆ. ಸ್ಟ್ರಾಂಗ್ ಮಾಡಿ ಇವಾಗ ಏನಂದರೆ, ಇವಾಗ ನೀವು ಕಷ್ಟಪಟ್ಟಿದ್ದಾಯ್ತಪ್ಪ, ಆರಾಮಿರು ನೀನು, ಇನ್ನು ನಿನ್ಗೇನಿದ್ರೂ ಮ್ಯಾಜಿಕ್ ತೋರಿಸ್ತೀನಿ ನಾನು, ನಿನಗೆ ಆಪರ್ಚುನಿಟೀಸ್ ಬರೋಕ್ಕೆ ಶುರು ಆದರೆ ನೋಡು ನೀನು ಯಾವ ಥರ ನೀವು ಇಂಪ್ರೂವ್ ಆಗ್ತೀಯಾ ಅಂತ ಆರ್ಕೇಂಜಲ್ ಮೈಕಲ್ ಅವ್ರು ಹೇಳ್ತಾ ಇದ್ದಾರೆ. ಸೊ ಅವ್ರದ್ದು ಬ್ಲೆಸ್ಸಿಂಗ್ ಇದೆ,
ತೊಗೊಳ್ಳಿ, ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ, ಒಳ್ಳೆಯದಾಗಲಿ. ಗ್ರೂಪ್ 1 ಕಮೆಂಟಲ್ಲಿ ಸೆಕ್ಷನಲ್ಲಿ ಹಾಕಿ. ಒನ್ಸ್ ಯು ಗೆಟ್ ದ ವಂಡರ್ಫುಲ್ ಆಪರ್ಚುನಿಟಿ ಎಲ್ಲ ಬಂದ ಮೇಲೆ ಖಂಡಿತ ಮೆಸೇಜ್ ಹಾಕೋದು ಮರಿಬೇಡಿ, ಓಕೆನಾ? ದಿಸ್ ಇಸ್ ಬ್ಯೂಟಿಫುಲ್. ಓಕೆ, ಒಂದು ಗೋಲ್ಡನ್ ಕಾರ್ಡ್ ಒಂದು ನೋಡ್ಬಿಡೋಣ. ಆರ್ಕೇಂಜಲ್ ಮೈಕಲ್ ಪ್ಲೀಸ್. Oh God, conspire. This is really beautiful. I love this card. You know what? Conspire. ಅಂದರೆ ಪಿತೂರಿ. ಇವಾಗ ಏನು ಗೊತ್ತಾ, ಈ ಶಕುನಿ ತಂತ್ರ ಕುತಂತ್ರ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರು ಅಂತಾರಲ್ಲ, ಆ ಥರ ಯೂನಿವರ್ಸ್ ನಿಮಗೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಗ್ರೂಪ್ 1 ಅವರು, ಯು ಆರ್ ಸೋ ಲಕ್ಕಿ, ಐ ವಿಲ್ ಟೆಲ್ ಯು. ಅವರು ನಿಮ್ಮ ಕಷ್ಟನ ನೋಡಿ ಅದನ್ನೆಲ್ಲ ಮುಗಿಸ್ತಾ ಇದ್ದಾರೆ, ಆಯಿತಾ? ಅದು ಹೋಗಲಿ ಅಂದರೆ ನೋಡಿ, ಎಂಬ್ರೇಸ್ ದ ಮ್ಯಾಜಿಕಲ್ ಮೂಮೆಂಟ್ ಅಂತೆ. ಅದು ಹೋಗಲಿ ಅಂದರೆ ಯು ಹ್ಯಾವ್ ಗ್ರೋನ್ ಥ್ರೂ ಆ್ಯಂಡ್ ಯು ಹ್ಯಾವ್ ಬಿಕಮ್ ಸೋ ಫೈನ್, ಆಯಿತಾ? ಆಗಿದೆ. ಜೊತೆಗೆ ಕನ್ಸ್ಪೈರ್ ಅಂತ ಬೇರೆ ಬರ್ತಾ ಇದೆ. ಅಂದರೆ God is conspiring. Can you believe this? It is so beautiful. It is so beautiful, I will tell you. Unimaginable. Okay, unimaginable. ನಿಮ್ಮ ಕಷ್ಟನ ನೋಡಿ ಒಂದು ನಿಮಗೆ ನೀವು ಎಷ್ಟು ಒಳ್ಳೆತನದಲ್ಲಿ ಇದ್ದೀರಾ ಅಂತಂದರೆ, ನಿಮ್ಮ ಕಷ್ಟ ನೋಡಿ ಅದನ್ನು ಮುಗಿಸಿ ನಿಮ್ಗೆ ಒಳ್ಳೆ ಆಪರ್ಚುನಿಟಿನೂ ಕೊಡೋದ್ರ ಜೊತೆಗೆ ಗಾಡೇನೆ ಕನ್ಸ್ಪೈರ್ ಮಾಡ್ತಾ ಇದ್ದಾರಂತೆ. ಅಂದರೆ ಇದು ನಂಗೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ವರ್ಡ್ ಮಾತ್ರ. ಇದನ್ನು ಮನುಷ್ಯರ ಮಧ್ಯ ಹೇಳ್ತು ಅಂತಂದರೆ ಪಿತೂರಿ ಮಾಡ್ತಾರೆ. ಅವರವರೇ ಸೇರಿಕೊಂಡು ಏನಾರು ಒಂದು ಕಿರಿಕ್ ಮಾಡಬೇಕು, ಜನಕ್ಕೆ ಏನಾರು ಒಂದು ತೊಂದರೆ ಮಾಡಬೇಕು ಅಂತ ಮಾಡ್ತಾರೆ, ಅರ್ಥ ಆಯ್ತಾ? ಅದನ್ನು ಉಲ್ಟಾ ಹೊಡಿಯೋಕ್ಕೆ ಒಂದೊಂದು ಸಲ ದೇವರು ಆಟ ಆಡಿಸ್ತಾರೆ. ಆ ಥರ. ಓ ಗಾಡ್, ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆಪ್ಪ. ಗ್ರೂಪ್ 1, ಯು ಆರ್ ಸೋ ಬ್ಲೆಸ್ಡ್, ಐ ವಿಲ್ ಟೆಲ್ ಯು. ಫಸ್ಟ್ ಥಿಂಗ್ ಈಸ್ ಯುವರ್ ಪೀಪಲ್ ಆರ್ ವೆರಿ ಮಚ್ ಬ್ಲೆಸ್ಡ್. ಆರ್ಕೇಂಜಲ್ ಮೈಕಲ್ ಅವ್ರು ಹೇಳ್ತಾ ಇದ್ದಾರೆ, ವೈ ಯು ವರಿ ವೆನ್ ಐ ಆಮ್ ಹಿಯರ್ ಅಂತಿದ್ದಾರೆ. ಆ್ಯಂಡ್ ಲೆಟ್ ಎನಿಥಿಂಗ್ ಹ್ಯಾಪನ್, ಆಲ್ ಯುವರ್ ಬ್ಯಾಡ್ ಡೇಸ್ ಆರ್ ಓವರ್. ಎಲ್ಲ ಏನೆಲ್ಲ ಕಷ್ಟಪಟ್ಟು ಇದು ಮಾಡಿದ್ದೀರಾ ಎಲ್ಲ ಮುಗೀತು. ಇವಾಗ ಇನ್ನೇನಿದ್ರು ನಾನೇ ಕನ್ಸ್ಪೈರ್ ಮಾಡ್ತಾಯಿದ್ದೀನಿ. ನೀನು ಯಾಕೆ ಯೋಚನೆ ಮಾಡ್ತೀಯಾ? ನಿನ್ನ ಕೆಲಸದಲ್ಲಿ, ನಿನ್ನ ಬಿಸ್ನೆಸ್ ಇದ್ದರೆ ಬಿಸ್ನೆಸ್ಸಲ್ಲಿ ಏನೇ ಒಂದು ಅಂದ್ಕೊಂಡಿದ್ರು ಇನ್ನೇನಿದ್ರೂ ಒಳ್ಳೆಯ ದಿನಗಳು ಬಂತು, ಒಳ್ಳೆಯ ದಿನಗಳೇ ನೆಕ್ಸ್ಟು, ಆಯಿತಾ? ಸೊ ಎಂಬ್ರೇಸ್ ದ ಮ್ಯಾಜಿಕಲ್ ಮೂಮೆಂಟ್ ಅಂತಲೇ ಹೇಳ್ತಾ ಇರೋದು. ಖುಷಿಯಾಗಿರಿ. ಅಲೋ ಬಾಪ್ರೆ, ಮ್ಯಾನಿಫೆಸ್ಟಿಂಗ್ ಮಿರಕಲ್ಸ್ ಅಂತೆ. ಆಲ್ ಯುವರ್ ವಿಶಸ್ ವಿಲ್ ಬಿ ಫುಲ್ಫಿಲ್ಡ್. ಸೊ ಗಾಡ್ ಈಸ್ ಕನ್ಸ್ಪೈರಿಂಗ್ ಅಂದರೆ ಹೂ ಕ್ಯಾನ್ ಸ್ಟ್ಯಾಂಡ್ ಎಗೇನ್ಸ್ಟ್ ದಿಸ್? ಯು ಜಸ್ಟ್ ಟೆಲ್ ಮೀ. ಯಾರೂ ಎಗೇನ್ಸ್ಟಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಇದು ನಂಗೆ ನಿಜವಾಗ್ಲೂ ನನಗೇನೆ ಒಂಥರ ಈ ಖುಷಿಗೆ ಅಳು ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ ರೀ ಕಾರ್ಡು. ಸತ್ಯ ತುಂಬ 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 ಚೆನ್ನಾಗಿದೆ. ಓ ಮೈ ಗಾಡ್, ಐ ಆಮ್ ಜಸ್ಟ್ ಫೀಲ್ ಲೈಕ್ ಕ್ರೈಯಿಂಗ್. ದೇವರು ಒಂದೊಂದ್ಸಲ ಒಳ್ಳೆತನ ನೋಡಿದ್ರೆ ಹೆಂಗೆ ಅಂತಂದರೆ, ಜನಗಳಿಗೆ ಕಷ್ಟ ಆಗ್ತಿದೆ ಅಂದಾಗ ಯಾವ ಥರ ಹೆಲ್ಪ್ ಮಾಡ್ಬೋದು ಮಾಡ್ತಾರೆ. ಆದರೆ ಒಂದೊಂದು ಸಲ ಏನಾಗುತ್ತೆ, ಈ ಷಡ್ಯಂತ್ರ ಮಾಡ್ತಾರೆ ಜನಗಳು, ಆಯಿತಾ? ಪಿತೂರಿ ಮಾಡ್ತಾರೆ, ಏನೇನೆಲ್ಲ ಕುತಂತ್ರ ಮಾಡ್ತಾರೆ, ಒಬ್ಬರು ಜನಕ್ಕೆ ತೊಂದರೆ ಕೊಡಬೇಕು ಅಂತ. ಆ ತೊಂದರೆಗಳಿಂದನೇ ನಿಮ್ಮನ್ನು ಬಿಡಿಸ್ತಾ ಇದ್ದಾರೆ, ಆಯಿತಾ? ಡೆತ್, ಆ ತಂತ್ರ ಕುತಂತ್ರಗಳನ್ನ ಡೆತ್ ಮುಗೀತು. ಇನ್ನೇನಿದ್ರು ನೋಡಿ ನೀವು ಹೆಂಗೆ ಇವಾಲ್ವ್ ಆಗ್ತೀರಾ, ನೀವು ಹೇಗೆ ಬೆಳಿತೀರಾ ಅನ್ನೋದನ್ನು ಮುಂದೆ ನೋಡೋರಂತೆ ನೀವೇನೇನೆ. ಗ್ರೂಪ್ 1, ಯು ಆರ್ ರಿಯಲಿ ಬ್ಲೆಸ್ಡ್. ಯು ಕ್ಯಾನ್ ಜಸ್ಟ್ ಸೇ ಒನ್ ಥ್ಯಾಂಕ್ಸ್ ಟು ಆರ್ಕೇಂಜಲ್ ಮೈಕಲ್. ಥ್ಯಾಂಕ್ ಯು ಆರ್ಕೇಂಜಲ್ ಮೈಕಲ್ ಆನ್ ಬಿಹಾಫ್ ಆಫ್ ಗ್ರೂಪ್ 1. ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಥ್ಯಾಂಕ್ ಯು ಅಂತ. ದಿಸ್ ಇಸ್ ಟ್ರೂಲಿ ಬ್ಯೂಟಿಫುಲ್ ಯಾರ್, ದಿಸ್ ಇಸ್ ಟ್ರೂಲಿ ಬ್ಯೂಟಿಫುಲ್. ಗಾಡ್, ಯೂನಿವರ್ಸ್ ಇಸ್ ಕನ್ಸ್ಪೈರಿಂಗ್ ಅಂದರೆ ಕ್ಯಾನ್ ಯು ಬಿಲೀವ್? ನೀವು ಎಷ್ಟು ಬೇಕಾಗಿದ್ದೀರಾ ಯೂನಿವರ್ಸ್ಗೆ ಅಂತ ಅರ್ಥ ಮಾಡ್ಕೊಳ್ಳಿ ಅವಾಗ. ಟ್ರೂಲಿ ಯು ಪೀಪಲ್ ಆರ್ ಬ್ಲೆಸ್ಡ್. ಗ್ರೂಪ್ 1, ಸ್ಟೇ ಬ್ಲೆಸ್ಡ್. ಅಷ್ಟೇ ನಾ ಹೇಳೋದು. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ನಿಮ್ಗೇನು ಹೆದರ್ಕೊಳ್ಳೋ ಥರ ಏನಿಲ್ಲ. ಯಾವ ಜನ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ನಿಮಗೆ. ಆ ಥರ ಆರ್ಕೇಂಜಲ್ ಮೈಕಲ್ ಅಡ್ಡ ನಿಂತ್ಕೊಂಡ್ಬಿಡ್ತಾರೆ. ಥ್ಯಾಂಕ್ ಯು ಆರ್ಕೇಂಜಲ್ ಮೈಕಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೂಪ್ 1 ಆನ್ ಬಿಹಾಫ್ ಆಫ್ ಗ್ರೂಪ್ 1. ಥ್ಯಾಂಕ್ ಯು.
ಅಲ್ಲ ಹಾಗೆ ಅಂತ ಬೇರೆಯವ್ರನ್ನ ನೋಡಲ್ಲ ಅಂತಲ್ಲ, ಎಲ್ಲರೂ ನೋಡ್ಕೊಳ್ತಾರೆ. ಬಟ್ ಈ ಗ್ರೂಪ್ 1 ಎಸ್ಪೆಷಲಿ ಯುವರ್ ಪೀಪಲ್ ಆರ್ ಬ್ಲೆಸ್ಡ್, ದಟ್ಸ್ ಆಲ್ ಐ ಕ್ಯಾನ್ ಸೇ. This is for group 1. Now let us move to group 2. Okay. Oh, so beautiful. Group 2, orange. Thank you, Archangel Michael. Group 2. Wow. I just can't forget this word. Conspirante. Oh my God. It's so beautiful. Really. Okay. ಇದಾಗದೆ ಕಾರ್ಡ್ ಬೀಳ್ತಾ ಇದೆ. These 3 cards I'll just take out. Okay. Okay. Money. It is so funny. It's ಚೆನ್ನಾಗಿದೆ ಇದು. All pentacles and all has come. ಒಂದು ನಿಮಿಷ, I'll just remove all the cards. ಯಾಕೋ ಫುಲ್ ತೆಗ್ದ್ಬಿಟ್ಟು ಹೇಳೋಣ ಅಂತ. Archangel Michael, please give your guidance. Archangel Michael. Okay. See here. Oh my God. Welcome abundance into your life. Prosperity is on its way to you. Have faith that source will heal your financial challenges. Have faith that source will heal your financial challenges. ಇದಕ್ಕಿಂತ ಇನ್ನೇನು ಬೇಕು? Group 2, abundance. Financial abundance is coming. Pouring inside. Pouring. ಇದು ನೋಡಿ ಎಂಪ್ರೆಸ್. ಇದು ಕೂಡ ಅಷ್ಟೇನೆ. ಇದು ಇವ್ರು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಹೆಂಗೆ ಜಾಯ್ಫುಲ್ ಆಗಿ ಕೂತಿದ್ದಾರೆ ಚೆನ್ನಾಗಿ, ವಿತ್ ಅ ಕ್ರೌನ್, ಬ್ಯೂಟಿಫುಲ್ ಕ್ರೌನ್. ಅವ್ರು ಕೂತಿರೋ ಇದು ಪೊಸಿಷನ್ ನೋಡಿ, ಜಾಗ ನೋಡಿ, ಅವ್ರು ಹಾಕಿರೋ ಕ್ಲೋತ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಶಿ ಈಸ್ ಸೋ ಮಚ್ ರಿಚ್. ಓಕೆ. ಆ್ಯಂಡ್ ಈ ಥರ ರಿಚ್ನೆಸ್ ಬರಬೇಕಂದ್ರೆ she has done all that work and all. Okay. So money, she has worked with money well. She is now in a position like this. And Archangel Michael ಹೇಳ್ತಾ ಇರೋದು, ಅಬಂಡೆನ್ಸ್ ಇಸ್ ಕಮಿಂಗ್ ಇನ್ ಟು ಯುವರ್ ಲೈಫ್. ಓಕೆನಾ? ತುಂಬ ಒಂಥರ ನರ್ಚರಿಂಗ್ ನೇಚರ್ ಇದು. ಅಂದರೆ ನರ್ಚರಿಂಗ್ ಅಂತಂದರೆ ಲೈಕ್ ತಾಯಿ ಸ್ಥಾನ. ಓಕೆನಾ? ಆ ಥರ ಹೇಳ್ಬೋದು. ಅಂದರೆ ಆ ಥರ ಮನೆಯಲ್ಲಿನೇ ಇರ್ಬೋದು ಲೇಡಿ. ಓಕೆನಾ? ಎಲ್ಡರ್ಲಿ ಲೇಡಿ ಇರ್ಬೋದು, ಹೂ ಟೇಕ್ಸ್ ಎಲ್ಲ ಮನೆಯವ್ರನ್ನೆಲ್ಲ ಒಂಥರ ಚೆನ್ನಾಗಿ ನೋಡ್ಕೊಳ್ಳೋದಾಗಲಿ, ಇದಾಗಲಿ, ಮನೆ ದುಡ್ಡು ಗಿಡು ಒಂಥರ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಕೇರ್ಫುಲ್ಲಾಗಿ. ಆ್ಯಂಡ್ ಜೊತೆಗೆ ಜನಗಳ ಜೊತೆನೂ ಇರೋದು. ಆಯಿತಾ? ಜೊತೆ ಆ ಥರ ಇದ್ದಿದ್ದರಿಂದ ಏನಂದರೆ ಅಬಂಡೆನ್ಸ್ ಇಸ್ ಪೋರಿಂಗ್ ಇನ್. ಸೊ ಲೆಟ್ ಗೋ ಆ್ಯಂಡ್ ಇಲ್ಲೇನಿದು ಕರ್ಮ ಈಸ್ ಅ ಕಾಸ್ ಆ್ಯಂಡ್ ಎಫೆಕ್ಟ್ ಆ್ಯಂಡ್ ನಾಟ್ ಪನಿಷ್ಮೆಂಟ್. ಸಿ ಇಲ್ಲೇನಾಗುತ್ತೆ, ಕಾಸ್ ಆ್ಯಂಡ್ ಎಫೆಕ್ಟ್ ಆ್ಯಂಡ್ ನಾಟ್ ಪನಿಷ್ಮೆಂಟ್. ಕರ್ಮ ಏನಾಗುತ್ತೆ ಅಂದರೆ ಇಟ್ಸ್ ಜಸ್ಟ್ ಅ ಕಾಸ್ ಆ್ಯಂಡ್ ಎಫೆಕ್ಟ್. ಯಾಕೆ ಈಗ ಹೇಳ್ತೀನಿ ಕೇಳಿ. ಈಗ ನಾವೇನು ಕೊಡ್ತೀವಿ, ಕರೆಕ್ಟಾ? ನಾವು ಒಳ್ಳೇದು ಕೊಟ್ಟರೆ ನಮಗೆ ಒಳ್ಳೇದು ಬರುತ್ತೆ, ನಾವು ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದು ಬರುತ್ತೆ. ಅಂದರೆ ನಾವೇನು ಬಯಸ್ತೀವಿ ಅಥವಾ ನಾವೇನು ಮಾಡ್ತೀವಿ ಬೇರೆಯವ್ರಿಗೆ, ನಮ್ಗೆ ಅದೇ ಬರುತ್ತೆ ವಾಪಸ್. ಯಾಕಂದರೆ ನಾವು ಯೂನಿವರ್ಸಿಗೆ ಕೊಡ್ತಿರೋದೇ ಅದು. ನಾವು ಯೂನಿವರ್ಸ್ಗೆ ಸಿಗ್ನಲ್ ಕೊಡ್ತಾ ಇದ್ದೀವಿ, ನೋಡಪ್ಪ ನನಗೆ ಅವ್ರು ಯಾರೋ ಕಂಡ್ರೆ ನನಗೆ ಹೇಟ್ರೆಡ್ನೆಸ್ ಇದೆ ಅಂತಂದರೆ ವಾಪಸ್ ನಮ್ಗೆ ಅದೇ ಹೇಟ್ರೆಡ್ನೆಸ್ ನಮಗೆ ಬರುತ್ತೆ. ಅದನ್ನೇ ಹೇಳ್ತಾ ಇರೋದು, ಕಾಸ್ ಆ್ಯಂಡ್ ಎಫೆಕ್ಟ್ ಅಷ್ಟೇ, ಇನ್ನೇನು ಅಲ್ಲ ಇದು ಕರ್ಮ. ಈಗ ಬಿಟ್ಟಾಕು, ನೀನು ಯೋಚನೆ ಮಾಡಬೇಡ. ಲೆಟ್ ಗೋ ಆಫ್. ನಿಮ್ಮ ಭಯ, ನಿಮ್ಮದು ಬೇಜಾರು ಏನಿದೆ ಎಲ್ಲ ಬಿಟ್ಟಾಕಿ ಬಿಡಿ.
ನಿಮ್ದು ಇವಾಗ ಏನಿದ್ರು ನಿಮ್ಮ ಪೊಸಿಷನ್ ಏನಿದ್ರೂ ಈ ಥರ ರಾಣಿ ಥರ ಇರೋ ಪೊಸಿಷನ್ ನಿಮ್ಮದು, ಎಂಪ್ರೆಸ್. ಓಕೆನಾ. ಆ್ಯಂಡ್ ಅಬಂಡೆನ್ಸ್ ಇಸ್ ಕಮಿಂಗ್. ನೀವೇನು ಮಾಡಿದ್ದೀರಾ ದೇವ್ರಿಗೆ ಗೊತ್ತು. ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಲೆಟ್ ಗೋ. ಯಾರು ಏನಂದರೂ ಬೇಜಾರು ಮಾಡ್ಕೋಬೇಡಿ. ಚೆನ್ನಾಗಿ ನೀವು ಲೈಫಲ್ಲಿ ಒಳ್ಳೆತನದಿಂದ ಬಂದಿದ್ದೀರಾ ಅಂದರೆ ಅದೇ ಕರ್ಮದ ಕಾರ್ಡ್ ಬರ್ತಾ ಇದೆ. ಸೊ ನೀವು ಒಳ್ಳೆತನದಿಂದ ಬಂದಿದ್ದೀರಾ ಅಂದರೆ ನಿಮಗೆ ಒಳ್ಳೆಯದಾಗತ್ತೆ. ನಿಮಗೆ ಗ್ರೂಪ್ 2 ಸೆಲೆಕ್ಟ್ ಮಾಡಿದರೆ ನಾನು ಹೇಳ್ತಾ ಇರೋದು, ಆರ್ಕೇಂಜಲ್ ಮೈಕಲ್ ಅವ್ರು ಏನು ಹೇಳ್ತಾ ಇದ್ದಾರೆ, ನೀನು ಒಳ್ಳೇದು ಮಾಡಿದ್ಯಾ ಅಂತಂದರೆ ಎಫೆಕ್ಟ್ ವಿಲ್ ಬಿ ಗುಡ್ ಓನ್ಲಿ ಅಲ್ವಾ. ಅಷ್ಟೇ. ನಿಮ್ದು ಏನಾದ್ರು ಬೇರೆ ಥರ ಏನಾದ್ರು ಯೋಚನೆ ಮಾಡಿದರೆ ಅದು ಬೇರೆ ಥರನೇ ಬರುತ್ತೆ ಎಫೆಕ್ಟು. ಅಷ್ಟೇ. ಅದನ್ನೇ ಹೇಳ್ತಾ ಇರೋದು ಆರ್ಕೇಂಜಲ್ ಮೈಕಲ್ ಅವ್ರು ಹೇಳ್ತಿರೋದು. ಗುಡ್ಡು ಬ್ಯಾಡು ಅಷ್ಟೇ. ಓಕೆನಾ. ಆ್ಯಂಡ್ ಆದರೆ ಒಂದಂತೂ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಅಬಂಡೆನ್ಸ್ ಬರ್ತಾ ಇದೆ ಅಂತ. ಆದರೆ ಯಾರೆಲ್ಲ ಒಳ್ಳೇದು ಮಾಡಿದ್ದೀರಾ ಖಂಡಿತ ಅವ್ರಿಗೆ ಅಬಂಡೆನ್ಸ್ ಬಂದೇ ಬರುತ್ತೆ, ಪ್ರಾಸ್ಪೆರಿಟಿ ಬರುತ್ತೆ, ಫುಲ್ಫಿಲ್ಮೆಂಟ್ ಇರುತ್ತೆ ಲೈಫಲ್ಲಿ. ಒಂಥರ ಫುಲ್ಫಿಲ್ಮೆಂಟ್ ಕಾರ್ಡ್ ಇದು. ಒಂಥರ ನಿಮ್ಗೆ ಏನು ಮಾಡಿದ್ದೀರಾ ಒಂಥರ ಹ್ಯಾಪಿನೆಸ್ ಇರುತ್ತೆ, ಫುಲ್ಫಿಲ್ಮೆಂಟ್, ಜಾಯ್, ಅಬಂಡೆನ್ಸ್ ಇರುತ್ತೆ. ಒಂಥರ ಫ್ರೂಟ್ಫುಲ್ ಲೈಫ್ ಇದು, ಆಯಿತಾ, ತೋರಿಸ್ತಾ ಇರೋದು. ಸೊ ನೀವು ಈ ಥರ ಇದ್ದೀರಾ ಲೈಫಲ್ಲಿ ಅಂತಂದರೆ ಡೆಫಿನೆಟ್ಲಿ ನಿಮ್ಗೆ ವಾಪಸ್ ಹಾಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಕಾರ್ಡ್ ಇದೆ. ಬಿ ಬ್ರೇವ್, ಟೇಕ್ ರಿಸ್ಕ್, ನಥಿಂಗ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ಎಕ್ಸ್ಪೀರಿಯನ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಕಷ್ಟಪಡಬೇಕು, ರಿಸ್ಕ್ ತೊಗೋಬೇಕಾಗುತ್ತೆ, ಸ್ಮಾರ್ಟಾಗಿ, ಸ್ಟ್ರಾಂಗಾಗಿ. ಯು ವಿಲ್ ಹ್ಯಾವ್ ಟು ಗೋ ಫಾರ್. ಅಂದರೆ ಒಳ್ಳೇದು ಮಾಡ್ತೀಯಾ ಅಂತಂದರೆ ಸ್ಟ್ರಾಂಗಾಗಿ ನಿಂತ್ಕೊಂಡು ಒಳ್ಳೇದು ಮಾಡು. ಬಿ ಬ್ರೇವ್, ಡೂ ಗುಡ್. ನಥಿಂಗ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ಎಕ್ಸ್ಪೀರಿಯನ್ಸ್. ಅಷ್ಟೇ. ಈಗ ನೀನೇನು ಮಾಡಿದ್ಯಾ, ನಿನ್ನ ಎಕ್ಸ್ಪೀರಿಯನ್ಸಿಂದ ನೀನು ಈ ಪೊಸಿಷನ್ಗೆ ಬಂದಿರ್ತೀಯ, ಆಯಿತಾ. ಇವಾಗ ಒಳ್ಳೇದು ಮಾಡಿದರೆ ಈ ಥರ ಒಳ್ಳೆ ಪೊಸಿಷನಲ್ಲಿ ಇರ್ತೀಯ ಇವಾಗ, ಅಷ್ಟೇ. ಈ ಎಕ್ಸ್ಪೀರಿಯನ್ಸ್ನ ನಥಿಂಗ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ಅಲ್ವಾ. ಈಗ ನಾವು ಏನು ಕೆಲಸ ಮಾಡಿರ್ತೀವಿ ನಮಗಷ್ಟೇ ಗೊತ್ತಿರುತ್ತೆ, ಬೇರೆಯವ್ರಿಗೆ ಹೆಂಗೆ ಗೊತ್ತಾಗಕ್ಕೆ ಸಾಧ್ಯ. ನಾವೇನು ಅರ್ನ್ ಮಾಡಿದ್ದೀವಿ, ನಾವೇನು ಏನಾದರೂ ಅರ್ನ್ ಮಾಡೋಕ್ಕೆ ನಾವೇನು ಕಷ್ಟ ಅನುಭವಿಸಿದ್ವಿ. ಈಗ ಇವರು ಈ ಥರ ಒಂದು ಪೊಸಿಷನ್ಗೆ ಬರಬೇಕು ಅಂತಂದರೆ ಸುಮ್ಮನೆ ಬಂದು ನಂಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಕರೆಕ್ಟಾ. ಅವ್ರು ಅದೇ ಥರ ಕಷ್ಟಪಟ್ಟಿರಬೇಕಾಗತ್ತೆ. ಮಣ್ಣು ಹೊತ್ತಿರ್ತಾರೆ ಅಂತಾರೆ ನೋಡಿ, ಆ ಥರ ಬೇಜಾನ್ ಕೆಲಸ ಮಾಡಿ ತೊಂದರೆ ಅನುಭವಿಸಿ ರಿಸ್ಕ್ ತೊಗೊಂಡು, ಟೇಕ್ ರಿಸ್ಕ್. ಅದೇ ಬಿ ಬ್ರೇವ್, ಸ್ಮಾರ್ಟಾಗಿ ಕೆಲಸನೂ ಮಾಡಿ ತೊಂದರೆ ತೊಗೊಂಡು ಅನುಭವಿಸಿ, ಹತ್ತು ಕರೆದು ಮಾಡದೆ. ಅಂದರೆ ಕ್ರಿಪ್ಪಿಂಗ್ ಅಂತಾರೆ ನೋಡಿ, ಮಾತಕ್ಕೂ ಏನಾದರೂ ಒಂದು ನೆಪ ಇರುತ್ತೆ ಜನಗಳಿಗೆ, ಏನಾದ್ರು ಅನ್ನಕ್ಕೆ. ಲೈಕ್ ಅದು ತೊಂದರೆ ಇದು ತೊಂದರೆ, ಇರೋ ಖುಷಿ ಸಂತೋಷ ಏನಿದೆ ಲೈಫಲ್ಲಿ ಅದನ್ನು ನೋಡಲ್ಲ, ಬರೀ ದುಃಖ ಪಡೋದು, ಆಯಿತಾ. ಆ ಥರ ಇದ್ದರೆ ಪ್ರಯೋಜನ ಇಲ್ಲ. ರಿಸ್ಕ್ ತೊಗೊಂಡು ಒಂದು ಲೈಫಲ್ಲಿ ಈ ಪೊಸಿಷನ್ಗೆ ಬರಬೇಕು ಅಂದರೆ ಸುಮ್ಮನೆ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ ರೀ. ಅವರು ಅಷ್ಟೇ ಎಫರ್ಟ್ ಹಾಕಿರ್ತಾರೆ, ಅಷ್ಟೇ ಕಷ್ಟಪಟ್ಟಿರ್ತಾರೆ, ಅಷ್ಟೇ ತೊಂದರೆ ತೊಗೊಂಡಿರ್ತಾರೆ, ಅಷ್ಟೇ ಸಂಕಟಪಟ್ಟಿರ್ತಾರೆ. ಆ ಥರ ಮಾಡಿ ಕೆಲಸ ಮಾಡಿ ತೊಂದರೆ ತೊಗೊಂಡು ಎಲ್ಲ ಮಾಡಿದ್ಮೇಲೆ ಎಂಪ್ರೆಸ್ಡ್ ಸ್ಟೇಜಿಗೆ ಬಂದಿದ್ದಾರೆ. ಇದು ಹೋಮ್ ಮೇಕರ್ ಇರ್ಬೋದು ಅಥವಾ ಕೆಲಸದ ವಿಷಯದಲ್ಲಿ ಇರ್ಬೋದು. ಇದು ಫೆಮಿನೈನ್ ಇದನ್ನೇ ತೋರಿಸ್ತಾ ಇದೆ ಅಂದರೆ ಬರೀ ಫೆಮಿನೈನ್ ಆಗಿರಬೇಕು ಅಂತ ಏನಿಲ್ಲ. ಇಟ್ ಕ್ಯಾನ್ ಬಿ ಫಾರ್ ಜೆಂಟ್ಸ್ ಆಲ್ಸೋ. ಅಂದರೆ ಈಗ ಒಳ್ಳೆ ಪೊಸಿಷನಲ್ಲಿ ಇದ್ದಾರೆ. ಯಾತಕ್ಕಿದ್ದಾರೆ? ನಿನ್ನ ಒಳ್ಳೆ ಕರ್ಮದಿಂದ ನೀನೇನು ಮಾಡಿದೀಯಾ ಇಷ್ಟೇ. ಅದೇ ಹೇಳ್ತಾ ಇರೋದು. ಇಲ್ಲಿ ನೋಡಿ, ಇದು ನೀನು ಏನು ಮಾಡಿದೆಯಾ, ನಿನ್ನ ಈ ಎಕ್ಸ್ಪೀರಿಯನ್ಸಿಂದ ನೀನು ಈ ಥರ ಬಂದಿದೆಯಾ. ಈ ಥರ ಬಂದಿದೆಯಾ ಅಂತಂದರೆ ಯಾಕೆ ಬಂದಿದೆಯಾ? ಬಿಕಾಸ್ ಆಫ್ ನಿನ್ನ ಕೆಲಸ. ನೀನೇನು ಕೊಟ್ಟೆ ದುನಿಯಾಗೆ, ನೀನೇನು ಕೊಟ್ಟಿದೆಯಾ, ಸಮಾಜಕ್ಕೆ ನೀನೇನು ಕೊಟ್ಟೆ, ಅದು ನಿಂಗೆ ವಾಪಸ್ ಬಂದಿದೆ ಅಷ್ಟೇ. ನೀನು ಒಳ್ಳೆತನದಿಂದ ಕಷ್ಟಪಟ್ಟು ಕೆಲಸ ಮಾಡಿ ಅನುಭವಿಸಿ ಎಲ್ಲ ಥರ ತೊಂದರೆ ನೋವು ಎಲ್ಲ ಅನುಭವಿಸಿ ಅದನ್ನು ತೊಂದರೆ ಅಂತ ಅಂದ್ಕೊಳ್ದೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂದ್ಕೊಂಡು ನೀನು ಬಂದಿದೆಯಾ, ಈ ಥರ ಪೊಸಿಷನ್ಗೆ ಬಂದು ಕೂತಿದೆಯಾ ಇವಾಗ. ಅದರಿಂದ ಏನಂದರೆ ಡೆಫಿನೆಟ್ಲಿ ನಿಂಗೆ ಒಳ್ಳೆಯದೇ ಆಗುತ್ತೆ. ಆ ಥರ ಇರೋರಿಗೆ ವೆಲ್ಕಮ್ ಅಬಂಡೆನ್ಸ್ ಇನ್ ಟು ಯುವರ್ ಲೈಫ್ ಬಂದೇ ಬರುತ್ತೆ, ಆಬ್ವಿಯಸ್. ಎಲ್ಲೂ ಹೋಗಲ್ಲ. ದೇವರು ಏನು ಗೊತ್ತಾ, ದೇವ್ರ ಪಾಪ ನಾವು ಹೇಳಬಾರ್ದು, ದೇವ್ರು ಮಾಡ್ತಾರೆ ಅನ್ನೋದು ತಪ್ಪು, ಸುಳ್ಳು. ದೇವ್ರು ಏನು ತೊಂದರೆ ಮಾಡಲ್ಲ.
ಅದಕ್ಕೆ ಬಾಬಾ ಹೇಳೋದು ಕರ್ಮ. ನೀನೇನು ಮಾಡಿದ್ಯಾ ನೀನು ಅನುಭವಿಸ್ತೀಯಾ. ಸೊ ನೀವು ಒಳ್ಳೇದು ಮಾಡಿದ್ಯಾ ಯೋಚನೆ ಮಾಡಬೇಡ, ಒಳ್ಳೇದೇ ಬರುತ್ತೆ. ಕೆಟ್ಟದ್ದು ಮಾಡಿದ್ಯಾ ಕೆಟ್ಟದೇ ಬರುತ್ತೆ. ಅದಕ್ಕೆ ಅಂತ ಅಂದ್ಬಿಟ್ಟು ನೀನು ಅಳ್ತಾ ಕೂತ್ಕೊಂಡ್ರೆ ಏನು ಮಾಡೋದು? ಕೆಟ್ಟದಾಯಿತು ಅಂದರೆ ನೀನೇನು ಮಾಡಿದ್ಯಾ, ಯಾರಿಗೇನು ತೊಂದರೆ ಮಾಡಿದ್ಯಾ, ಯಾರಿಗೇನು ಹಿಂಸೆ ಕೊಟ್ಟಿದ್ಯಾ ನಾಪಿಸ್ಕೋಬೇಕು ಅವಾಗ. ಅಥವಾ ಕೊಟ್ಟಿದ್ದ ಕೆಲಸನ ಕರೆಕ್ಟಾಗಿ ಮಾಡಿದ್ವಾ ನಾವು, ಅದನ್ನು ಯೋಚನೆ ಮಾಡಬೇಕು. ಆ ಥರ ಆದಾಗ ಈ ಥರ ಪೊಸಿಷನ್ಗೆ ಬರ್ತೀವಿ ಅಷ್ಟೇ. ಆವಾಗ ಅಬಂಡೆನ್ಸ್ ಬಂದೇ ಬರುತ್ತೆ ಅಷ್ಟೇ. ಆಯಿತಾ? ಅದನ್ನೇ ಹೇಳ್ತಾ ಇದ್ದಾರೆ ಆರ್ಕೇಂಜಲ್ ಮೈಕಲ್ ಅವ್ರದ್ದು ಗೋಲ್ಡನ್ advice. Archangel Michael, please give your golden advice for group 2. ಇಲ್ಲಿ ನೋಡಿ, ಅವಾಯ್ಡ್ ಬ್ಯಾಡ್ ಡೀಡ್ಸ್. ಓಕೆನಾ? ಹೇಳಿಲ್ವಾ? ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರುತ್ತೆ, ಒಳ್ಳೇದು ಮಾಡಿದರೆ ವಾಪಸ್ ಒಳ್ಳೆಯದೇ ಬರುತ್ತೆ. ಇನ್ನೊಂದೇನು ಅಂತಂದರೆ ಇಲ್ಲಿ ಹೇಳಬೇಕು ಅಂತಂದರೆ, ಈಗ ನಾವು ಒಂದು ಮೊಮೆಂಟ್ರಿ ಇರುತ್ತೆ ರೀ ಲೈಫಲ್ಲಿ, ಒಂದು ಮೊಮೆಂಟ್ರಿ ಲೈಫ್ ಇರುತ್ತೆ. ಏಕೆಂದರೆ ಒಂದು ಮೊಮೆಂಟ್ ಬರುತ್ತೆ ಲೈಫಲ್ಲಿ, ಲೈಕ್ ಏನೋ ಒಂದು ಮೊಮೆಂಟ್ ಕೋಪ ಬರುತ್ತೆ ಒಬ್ಬರ ಮೇಲೆ, ಅಥವಾ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಅದೇನಾಗುತ್ತೆ ಗೊತ್ತಾ, ನಾವು ಅದೇ ಕೋಪ ಸಿಟ್ಟನ್ನು ಯೂನಿವರ್ಸಿಗೆ ಕೊಡ್ತೀವಿ. ಅದೇನಾಗುತ್ತೆ ವಾಪಸ್ ನಮಗೆ ಬರುತ್ತೆ, ಅದು ಎಲ್ಲೂ ಹೋಗಲ್ಲ ವಾಪಸ್. ಅದು ನಾವು ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಅವಾಗ ನಮಗೆ ಇನ್ನೂ ನಮ್ಮ ಹೆಲ್ತ್ ಏನಾಗುತ್ತೆ, ಹಾಳಾಗತ್ತೆ. ಅದಕ್ಕೇ ಬಿಟ್ಟು ಬಿಡಬೇಕು. ನಮ್ದು ಏನು ಯೋಚನೆ ಇರುತ್ತೆ ಅದೇ ಹೇಳ್ತಿರೋದು. ನಾವು ಯೋಚನೆನೂ ಮಾಡಬಾರ್ದು. ಇವಾಗ ಯಾರೋ ಕೆಟ್ಟದ್ದು ಮಾಡಿದ್ರಾ ಬಿಟ್ಟು ಬಿಡಬೇಕು. ಫರ್ಗೆಟ್ ಮಾಡಬಾರ್ದು, ಅಂದರೆ ಮರ್ತು ಬಿಡಬಾರ್ದು. ಫರ್ಗಿವ್ ಮಾಡಬೇಕು, ಜ್ಞಾಪಕ ಇಟ್ಕೋ, ಆದರೆ ಗ್ರಡ್ಜ್ ಇಟ್ಕೋಬಾರ್ದು. ನೀನು ಈ ಥರ ಮಾಡಿದ್ಯಾ, ನೀನು ಒಂದು ಕಾಲು ಮುರಿದ್ಯಾ, ನನಗೆ ನಾನು ನಿಂಗೆ 2 ಕಾಲು ಮುರಿತೀನಿ. ನೋ, ಆ ಥರ ಅಲ್ಲ. ಅದು ಗ್ರಡ್ಜ್, ಬ್ಯಾಡ್ ಡೀಡ್ ಆಗೋಯ್ತದೆ. ಅವಾಗ ನಾವೇನು ಅಂದ್ಕೋಬೇಕು, ಈಗೇನೋ ತೊಂದರೆ ಮಾಡಿದ್ಯಾ, ಆಯಿತು, ನಿನ್ನ ಪೊಸಿಷನ್ ಏನಿತ್ತು ಅಥವಾ ನಿನ್ನ ಅವಾಗಿನ ಯೋಚನೆ ಏನಿತ್ತು ನಮಗೆ ಗೊತ್ತಿಲ್ಲ. ಯೋಚನೆ ಮಾಡಿದೆ ಅದು ನಿನ್ನ ಕರ್ಮ. ನೀನು ಕೆಟ್ಟದ್ದು ಬಯಸ್ತೀಯಾ ನನಗೆ, ಅಥವಾ ಕೆಟ್ಟದ್ದು ಮಾಡಿದ್ಯಾ, ಅದು ನಿನ್ನ ಕರ್ಮ, ನೀನು ಅನುಭವಿಸ್ಕೋತೀಯ. ಅದಕ್ಕೆ ಅಂತ ನೀನು ಮಾಡಿದೆ ಅಂತ ನಾವು ಕೆಟ್ಟದ್ದು ಬಯಸಬಾರ್ದು ವಾಪಸ್ಸು. ಆಯಿತಾ? ದಟ್ ಈಸ್ ಬ್ಯಾಡ್ ಡೀಡ್ಸ್ ಅಂತ. ಅವಾಯ್ಡ್ ಬ್ಯಾಡ್ ಡೀಡ್ಸ್. ಕೆಟ್ಟದ್ದು ಮಾಡ್ತೀವಿ, ಕೆಟ್ಟದ್ದು ಬೇಡ, ಬಿಟ್ಬಿಡಿ. ಹಾಗೆ ಅಂತ ಅವ್ರು ಮಾಡಿದ್ದನ್ನು ಮರೀರಿ ಅಂತ ಹೇಳಲ್ಲ ನಾನು. ಯಾರೇ ಕೆಟ್ಟದ್ದು ಮಾಡಿದ್ರೂ ಮರ್ತು ಬಿಡು, ಅಯ್ಯೋ ಪಾಪ ಅಂದರೆ ಹೇಳ್ತಾರಲ್ಲ ಗಾಂಧೀಜಿ ಅವ್ರ ಥರ, 1 ಕಪ್ಪಳ ಕೊಡಿದ್ರೆ 2 ಕಪ್ಪಳ ತೋರಿಸು, ಹೊಡೆಸ್ಕೋ. ನೋ, ಆ ಥರ ಅಲ್ಲ. ಅಂದರೆ ಮರ್ತು ಬಿಡು, ಜಸ್ಟ್ ಫರ್ಗಿವ್ ಅಂದರೆ ನಮಗೋಸ್ಕರ. ನಾವೇನು ಮಾಡ್ತೀವಿ, ಯಾವಾಗ ಯೋಚನೆ ಮಾಡಿದ್ರೂ ನೆಕ್ಸ್ಟ್ ಟೈಮ್ ಯೋಚನೆ ಮಾಡಿದಾಗ ಅವ್ರ ಬಗ್ಗೆ ನೋಡು ಅವತ್ತು ಹಿಂಗೆ ಮಾಡಿದ್ರು, ಇನ್ನೊಂದು ದಿವಸ ಈ ಥರ ಮಾಡಿದ್ರು, ಇನ್ನೊಂದು ದಿವಸ ಈ ಥರ ಅಂದರು. ಬರೀ ನಾವು ಈ ಥರ ಯೋಚನೆ ಮಾಡಿ 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 ಹಂಗೆ ಮಾಡಿದ್ರಲ್ವ, ನಾವೇನು ಮಾಡ್ತೀವಿ, ಮತ್ತಿನ್ನೇನಾರು ಕೌಂಟರ್ ಮಾಡೋಕ್ಕೆ ಹೋಗ್ತೀವಿ. ಅವ್ರು ಆ ಥರ ತಪ್ಪು ಮಾಡಿದ್ರಲ್ಲ ನಮಗೆ, ನಾವು ಬಿಡಬಾರ್ದು. ಅದು ನೀವೇನು ಮಾಡ್ತಾಯಿದ್ದೀರಾ, ಗ್ರಡ್ಜ್. ಅಲ್ಲಿ ಏನಾಯ್ತು ಅವಾಗ? ಎಗೇನ್ ನೀವು ಅದನ್ನೇ ಕೊಡ್ತಾ ಇದ್ದೀರಾ ಯೂನಿವರ್ಸ್ಗೆ. ನಿಮ್ಮ ಬ್ಯಾಡ್ ಥಾಟ್ಸ್ ಕೊಡ್ತಾ ಇದ್ದೀರಾ, ಬ್ಯಾಡ್ ಡೀಡ್ಸ್ ಕೊಡ್ತಾ ಇದ್ದೀರಾ. ಬಿಟ್ಬಿಡಿ. ಅವ್ರು ಮಾಡಿದ ಅವ್ರ ಕರ್ಮ ಅವ್ರು ಅನುಭವಿಸ್ಕೊಳ್ತಾರೆ. ನೀವು ಯಾಕೆ ಅವ್ರ ಕರ್ಮ ಮತ್ತೆ ತಗೋತೀರಾ? ಬರೀ ಇದು ಈ ಜನ್ಮಕ್ಕೆ ಮುಗಿಯೋದಿಲ್ಲ. ಪುನರಪಿ ಮರಣಂ ಪುನರಪಿ ಜನ್ಮ ಕೇಳಿದ್ದೀರಲ್ವಾ? ಅದೇನಾಗುತ್ತೆ, ಮತ್ತೆ ಇನ್ನೊಂದು ಜನ್ಮ ಹೊತ್ತು ಬರಬೇಕಾ ನೀವು? ಮತ್ತೆ ಅದೇ ಮುಖ ನೋಡಬೇಕಾ? ಅಫ್ಕೋರ್ಸ್ ನಿಮಗೆ ನೆನಪಿರಲ್ಲ. ಇವಾಗಲೂ ನಾವೇನಾದ್ರು ಇದ್ದೀವಿ ಅಂದರೆ ಕಾರ್ಮಿಕ್ ಅಕೌಂಟ್ಸ್ ಕ್ಲಿಯರ್ ಮಾಡ್ತಾ ಇದ್ದೀವಿ, ಕರೆಕ್ಟಾ? ಯಾವುದೋ ಜನ್ಮದ್ದು ಏನೋ ಕ್ಲೋಸ್ ಮಾಡ್ತಾ ಇದ್ದೀವಿ ಇವಾಗ. ಅದಕ್ಕೆ ಯಾರೇ ನಮ್ಮ ಲೈಫಲ್ಲಿ ಬರ್ತಾರೆ, ಯಾರೇ ಲೈಫಲ್ಲಿ ಬಂದು ಹೋದ್ರೂ ಅವರು ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ, ಇಲ್ವಾ ನಮಗೊಂದು ಕತೆ ಹೇಳ್ಬಿಟ್ಟು ಹೋಗ್ತಾರೆ. ಅಂದರೆ ಒಂದು ಲೆಸನ್ ಕೊಟ್ಟು ಹೋಗ್ತಾರೆ, ನಮಗೊಂದು ಲೆಸನ್ ಕೊಡ್ತಾರೆ, ಇದೊಂದು ಪಾಠ ಕೊಡ್ತಾರೆ ನಮಗೆ, ಕಲ್ತ್ಕೋ ಅಂತ. ಇಲ್ವಾ ಒಂದು ಎಕ್ಸ್ಪೀರಿಯನ್ಸು, ಏನಾದ್ರು ಒಂದು ಕೆಟ್ಟದಾಯಿತು ಅಂದರೆ ಒಂದು ಎಕ್ಸ್ಪೀರಿಯನ್ಸ್, ಏನೂ ಮಾಡೋಕ್ಕಾಗಲ್ಲ, ಬಿಟ್ಬಿಡಬೇಕು. ಅದಕ್ಕೆ ಅಂತ ನಾವು ಅದನ್ನೇ ಮಾಡ್ತಾ ಹೋದರೆ ಜನ್ಮದಲ್ಲೂ ಮುಗಿಯೋದಿಲ್ಲ, ನಮ್ಮದು ಅಕೌಂಟು ಕ್ಲೋಸೇ ಆಗಲ್ಲ. ಅದನ್ನೇ ಆರ್ಕೇಂಜಲ್ ಮೈಕಲ್ ಅವ್ರು ಹೇಳ್ತಾ ಇದ್ದಾರೆ. ಒಳ್ಳೇದು ಮಾಡು, ಒಳ್ಳೇದು ತಗೋ, ರೈಟ್ ಹೇಳಿ. ಅಂದರೆ ಇದರಿಂದ ಕೆಟ್ಟದಿಟ್ಕೊಂಡು ಗ್ರಡ್ಜ್ ಇಟ್ಕೊಂಡು ನೀವು ಅನುಭವಿಸ್ತೀರಾ, ಮತ್ತೆ ಅವ್ರಿಗೂ ಬೇರೆಯವರು ಹಾಗೆ ಅನುಭವಿಸ್ತಾರೆ. ಸೊ ಫಸ್ಟು ನಮ್ಮಿಂದ ನಾವು ಶುರು ಮಾಡ್ಕೋಬೇಕು. ಲೆಟ್ ಗೋ.
ಲೆಟ್ ಗೋನ ನಮ್ಮಿಂದನೇ ಶುರು ಮಾಡ್ಕೋಬೇಕು ಅಷ್ಟೆ. ಕೂಲಾಗಿರ್ಬೇಕು ಲೈಫಲ್ಲಿ, ಇಲ್ಲ ಪ್ರಯೋಜನ ಇಲ್ಲ. ಅವಾಯ್ಡ್ ಬ್ಯಾಡ್ ಡೀಡ್ಸ್ ಅಷ್ಟೆ. ಸೊ ದಿಸ್ ಈಸ್ ಫಾರ್ ಗ್ರೂಪ್ 2. ಏನಿಲ್ಲ, ಕರ್ಮದ ಇದನ್ನು ಹೇಳ್ತಾ ಇದ್ದಾರೆ, ಬಾಬಾ ಅವರು ಹೇಳ್ತಾ ಇದ್ದಾರೆ, ಆರ್ಕೇಂಜಲ್ ಮೈಕಲ್ ಅವ್ರು ಹೇಳ್ತಾ ಇದ್ದಾರೆ. ಇದು ನೀವು ಯಾವುದೇ ಇದರಲ್ಲಿ ತೊಗೊಂಡ್ರು ಎಲ್ಲರೂ ಹೇಳೋದಷ್ಟೇ, ಒಳ್ಳೇದು ಮಾಡು, ಒಳ್ಳೇದು ಬಯಸು ಜನಕ್ಕೆ, ಕೆಟ್ಟದ್ದು ಮಾಡಬೇಡ, ಕೆಟ್ಟದ್ದು ಬಯಸಬೇಡ. ಮನಸ್ಸಲ್ಲೂ ತರ್ಕೋಬಾರ್ದು ನಾವು ಯೋಚನೆನ, ಕೆಟ್ಟದ್ದು ಇದು ಅಷ್ಟೇ. ನಾವೇನು ಹೇಳ್ತೀವಿ, ನಾವೇನು ಯೋಚನೆ ಮಾಡ್ತೀವಿ ಅದು ನಮಗೆ ವಾಪಸ್ ಬರುತ್ತೆ. ಸೊ ಇದು ಆ್ಯಕ್ಚುಲಿ ಇದೇನೆ ನಾವೇನು ಗೊತ್ತಾ, ಎಕ್ಸ್ಪೀರಿಯನ್ಸಿಂದ ನಾವೇನು ಕಲ್ತ್ಕೋತೀವಿ ಹೇಳಿ. ವರ್ಷ ಕಳೀತಾ ವಯಸ್ಸು ನಮಗೆ ಚಿಕ್ಕದಾಗ್ತಾ ಹೋಗಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ವಯಸ್ಸು ಆಗ್ತಾ ನಾವೇನು ಕಲ್ತ್ಕೋತಿದ್ದೀವಿ, ಮತ್ತೆ ಗ್ರಡ್ಜ್ ಇಟ್ಕೊಳ್ಳೋದು, ಮತ್ತೆ ತಪ್ಪು ಮಾಡೋದು, ಬ್ಯಾಡ್ ಡೀಡ್ಸ್ ಇಟ್ಕೊಳ್ಳೋದು. ಬ್ಯಾಡ್ ಡೀಡ್ಸ್ ಅಂದರೆ ಕೆಟ್ಟದಾಗಲಿ ಅಂತ ಬಯಸೋದು ಕೂಡ ಕೆಟ್ಟದೇ ತಾನೇ. ನಾವೇನು ಮಾಡ್ತಾಯಿದ್ದೀವಿ, ನಮ್ಮದೇನು ಹಾಗಾದರೆ ನಾವೇನು ಮೌಲ್ಯ ಕಲ್ತ್ಕೊಂಡಿದ್ದೀವಿ ಇಷ್ಟು ವರ್ಷ ಬಂದ್ರೂ ಬರೀ ಕೆಟ್ಟದೇ ಬಯಸ್ತಾ ಇದ್ದೀವಿ ಅಂದರೆ ನಾವು ಮುಂದಿನ ಪೀಳಿಗೆಗೆ ನಾವೇನು ಹೇಳ್ತಾ ಇದ್ದೀವಿ ಅದು ಯೋಚನೆ ಮಾಡಬೇಕು ಅವಾಗ. ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ. ನಮ್ಮ ಎಕ್ಸ್ಪೀರಿಯನ್ಸಿಂದ ನಾವೇನು ಬಂದಿದ್ದೀವಿ ಈ ದಾರಿಯಿಂದ, ನಮ್ಮ ಮುಂದಿನ ಪೀಳಿಗೆಯವ್ರಿಗೆ ಒಂದು ಒಳ್ಳೆಯ ಪಾಠ ಇರಬೇಕು. ಅದು ಬಿಟ್ಟು ನಾವು ವಿಷದ ಬೀಜನ ಬಿತ್ತಿದಂಗೆ ಆಗತ್ತವಾಗ ನಮ್ಮ ಮುಂದಿನ ಪೀಳಿಗೆಗೆ. ಅವ್ರೇನೋ ತೊಂದರೆ ಮಾಡಿದ್ರಾ ಅವ್ರಿಗೆ ಹಂಗೆ ಮಾಡಬೇಕು, ಇವ್ರು ಇನ್ನೇನೋ ಮಾಡಿದ್ರಾ ಇವ್ರಿಗೆ ಇನ್ನೊಂದು ಮಾಡಬೇಕು. ಆದರೆ ನಾವೇನು ತೋರಿಸ್ತಾ ಇದ್ದೀವಿ ನಮ್ಮ ಮುಂದಿನ ಪೀಳಿಗೆಗೆ, ನೀನು ಇದನ್ನೇ ಕಂಟಿನ್ಯೂ ಮಾಡು ಅಂತ ತೋರಿಸ್ತಾ ಇದ್ದೀವಿ. ಆರ್ಕೇಂಜಲ್ ಮೈಕಲ್ ಅವ್ರು ಹೇಳ್ತಾ ಇದ್ದಾರೆ, ಮಾಡಬೇಡ, ಅದನ್ನೇ ನಿನ್ನ ಕರ್ಮ ನೀನು ಅನುಭವಿಸ್ತೀಯ ಆಮೇಲೆ ಅಂತ. ಬೇಕಾ ನಮಗೆ ಹೇಳಿ? ಬೇಡ ತಾನೆ. ಅಬೆಂಡೆನ್ಸ್ ಬೇಕು, ರಿಚ್ ಲೈಫ್ ಬೇಕು, ಖುಷಿಯಾಗಿರಬೇಕು, ನಗ್ತಾ ಇರಬೇಕು ಅಂದರೆ ಜನ ಯಾರು ಏನು ಹೇಳ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. ಹಾಗೆ ಬೇರೆಯವರು ಕೆಟ್ಟದ್ದು ಬಯಸಬಾರ್ದು ಅಷ್ಟೇ ಹೇಳೋದು ಅವರು, ಆರ್ಕೇಂಜಲ್ ಮೈಕಲ್ ಅವರು. ಓಕೆ, ಇದಿಷ್ಟು ಗ್ರೂಪ್ 2 ಅವ್ರಿಗೆ. ಗ್ರೂಪ್ 3 ನೋಡೋಣ. ಆರ್ಕೇಂಜಲ್ ಮೈಕಲ್, ಗ್ರೂಪ್ 3, ಪ್ಲೀಸ್ ಗಿವ್ ಯುವರ್ ಗೈಡೆನ್ಸ್ ಫಾರ್ ಗ್ರೂಪ್ 3. Oh my God. Okay, Ace of Wands ಇದೆ. ನೀವೇನಂತಂದರೆ ನಿಮಗೆ ಹೊಸ ಆಪರ್ಚುನಿಟಿ ಇದೆ, ಕೆಲಸದ್ದಿರ್ಬೋದು ಅಥವಾ ಹೊಸ ಲೈಫ್, ಅಂದರೆ ಏನು ಹೇಳ್ತಾರೆ, ಇಟ್ ಕ್ಯಾನ್ ಬಿ ಮ್ಯಾರೇಜ್ ಇರ್ಬೋದು. ಹೊಸ ಆಪರ್ಚುನಿಟಿ ಏನೋ ಬರ್ತಾಯಿದೆ, ಹೊಸದೊಂದು ಲೈಫಲ್ಲಿ ಒಂದು ಚಾನ್ಸ್ ಇದೆ, ಶುರು ಆಗ್ತಾಯಿದೆ. ಸೊ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ಓಕೆನಾ? ಅದು ಯಾವ ಥರ ಅಂದರೆ ಸ್ವಲ್ಪ ಸೀಕ್ರೆಟಿವ್ ಆಗೂ ಇದ್ದೀರಾ ನೀವು, ಸ್ವಲ್ಪ ಡಾರ್ಕ್ ಸೈಡು ಇದೆ ಲೈಫಲ್ಲಿ. ಡಾರ್ಕರ್ ಸೈಡ್ ಬಿಟ್ಟು ಕ್ಲಿಯರ್ ಸೈಡಲ್ಲಿ ಇರಬೇಕು ಅಂತ. ಅಂದರೆ ನಿಮ್ಮ ಎಮೋಷನ್ಸು ಏನು ತೊಂದರೆ ಇದೆ ಏನೂ ತೋರಿಸ್ಕೊಳ್ಳಲ್ಲ ನೀವು, ಆಯಿತಾ? ನೀವೇನು ಎಮೋಷನ್ಸ್ ತೋರಿಸ್ಕೊಳ್ಳಲ್ಲ, ಅದು ಸ್ವಲ್ಪ ನೀವು ಸೀಕ್ರೆಟಿವ್ ಆಗಿರ್ತೀರ, ಸ್ವಲ್ಪ ಹೈಡ್ ಮಾಡ್ತೀರಾ. ನೀವು ಹೈಡ್ ಮಾಡೋದು ನಿಮ್ಮ ಫ್ಯಾಮಿಲಿ ಇದರಲ್ಲಿ ಅಂತಂದರೆ ಓಕೆ, ಬಟ್ ಅದೇ ಬೇರೆ ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಅಲ್ಲಿ ಸೀಕ್ರೆಟಿವ್ ಆಗಿರಬೇಕು. ಅದಕ್ಕೆ ಅಂತ ಎಲ್ಲ ಕಡೆ ಸೀಕ್ರೆಟಿವ್ ಆಗಿರಬೇಕು ಅನ್ನೋ ಥರ ಆ ಥರ ಅಲ್ಲ. ವಿಪರೀತ ನೀವು ಬುದ್ಧಿವಂತರು,
ಸಿಕ್ಕಾಪಟ್ಟೆ ಲೈಕ್ ಏನು ಹೇಳ್ತಾರೆ, ಅಂದರೆ ಸಿಕ್ಕಾಪಟ್ಟೆ ಓದಿದ್ದೀರಾ, ಸಿಕ್ಕಾಪಟ್ಟೆ ಲೈಕ್ ಎಮೋಷನ್ಸ್ ಎಲ್ಲ ಕಂಟ್ರೋಲ್ ಮಾಡ್ತೀರಾ, ತುಂಬ ಸ್ಟ್ರಾಂಗ್ ಪರ್ಸನ್ ನೀವು, ವೆರಿ ಸ್ಟ್ರಾಂಗ್ ಪರ್ಸನ್. ಬಟ್ ಒಂದೇ ಒಂದು ಏನಂದರೆ, ಒಂದು ಡಾರ್ಕ್ ಸೈಡ್ ಒಂದಿದೆ ನಿಮ್ಮಲ್ಲಿ, ಅಂದರೆ ಸ್ವಲ್ಪ ಸೀಕ್ರೆಟಿವ್ ಆಗಿರ್ಬೋದು ನೀವು. ಸೊ ದಟ್ ಸೀಕ್ರೆಟ್ಸ್ನ ಯಾರಿಗೆ ಹೇಳಬೇಕು ಹೇಳ್ಕೊಂಬಿಡಿ, ಮನಸ್ಸಲ್ಲೇ ಇಟ್ಕೊಂಡು ಕೊರಗು ಥರ ಮಾಡ್ಕೋಬೇಡಿ. ಓಕೆ, ಬೇರೆ ಕಾರ್ಡ್ಸ್ ನೋಡೋಣ. ಈಗ ಬಂದಿದ್ದು ಒಂದು ಆಪರ್ಚುನಿಟಿಯಿಂದ ನೀವು ಅದನ್ನು ಬೆಳೆಸಿ, ಅಂದರೆ ಈಗ ಫ್ಯಾಮಿಲಿ ವಿಷಯ ತೊಗೊಂಡ್ರೆ ಮನೆಯಲ್ಲಿ ಎಲ್ಲರೂ ಹೆಂಗೆ ನೋಡ್ಕೊಳ್ತೀರಾ, ಚೆನ್ನಾಗೇ ಇದ್ದೀರಾ ಎಲ್ಲ, ಆ ಥರ ಬಂದು ಎಲ್ಲ ಇದ್ರೂ ಲೈಕ್, ಆದರೆ ಸ್ವಲ್ಪ ಫ್ಯಾಮಿಲಿ ವಿಷಯದಲ್ಲೇ ತೊಗೊಂಡ್ರೂ ಸ್ವಲ್ಪ ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತೀರಾ, ಅಥವಾ ಕೆಲಸ ಮಾಡ್ತಾಯಿದ್ದೀರಾ ಅಂತ ಅಂದರೆ ಕೆಲಸದ ವಿಷಯದಲ್ಲೂ ನೀವು ಸ್ವಲ್ಪ ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತೀರಾ. ಒಂದೊಂದು ಸಲ ಸರಿ ಹೋಗುತ್ತೆ, ಬಟ್ ಎಲ್ಲ ಟೈಮಲ್ಲೂ ಕರೆಕ್ಟ್ ಆಗಲ್ಲ ಅದು, ಅಂದರೆ ಹೇಳ್ಕೋಬೇಕಾಗತ್ತೆ ಒಂದೊಂದು ಸಲ, ಆ ಥರ ಅಂತ ಹೇಳ್ತಾ ಇದೆ. ಓಕೆ, ನೋಡೋಣ ಬೇರೆ ಕಾರ್ಡ್ಸ್ ಎಲ್ಲ. ಓಕೆ, ಸಿ ಫಸ್ಟ್ ಒಂದು ಕಾರ್ಡ್ ತೆಗೆದಿರೋದು, ಟುಡೇ ಈಸ್ ಅ ಗುಡ್ ಡೇ ಟು ಹ್ಯಾವ್ ಎ ಗುಡ್ ಡೇ. ಇವತ್ತು ಒಳ್ಳೆ ದಿನ ಟು ಬಿ ಹ್ಯಾಪಿ. ಅದಕ್ಕೋಸ್ಕರ ಅಂತ ದಿನ ಮುಹೂರ್ತ ನೋಡಬೇಕಾಗಿಲ್ಲ, ಖುಷಿಯಾಗಿರಿ ಅಷ್ಟೇ, ಇರೋ ದಿವಸ ಖುಷಿಯಾಗಿರಿ ಅಂತ ಒಂದು ಕಾರ್ಡು. ಇನ್ನೊಂದು ಕಾರ್ಡ್ ಏನು ಹೇಳುತ್ತೆ, ಹಾರ್ಮೋನಿ. ಲೆಟ್ ದೇರ್ ಬಿ ಹಾರ್ಮೋನಿ ಆಫ್ ಮೈಂಡ್, ಬಾಡಿ ಆ್ಯಂಡ್ ಸೋಲ್. ದಿಸ್ ವಿಲ್ ಕ್ರಿಯೇಟ್ ಬ್ಯಾಲೆನ್ಸ್ ಆಫ್ ಆಲ್ ಎಲಿಮೆಂಟ್ಸ್. ನಾ ಹೇಳಲಿಲ್ವಾ, ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡ್ತೀರಾ, ತಪ್ಪು. ಏಕೆಂದರೆ ಒಂದೊಂದು ಸಲ ಏನಾಗುತ್ತೆ, ಇದರಿಂದ ಬೇರೆ ಮೂರನೆಯವರು ಅಡ್ವಾಂಟೇಜ್ ತೊಗೊಳಕ್ಕೆ ಹೋಗ್ತಾರೆ, ಮಾಡಬೇಡಿ ಆ ಥರ. ಇಟ್ ಕ್ಯಾನ್ ಬಿ ಆಫೀಷಿಯಲ್ ಇರ್ಬೋದು, ಅಥವಾ ಫ್ಯಾಮಿಲಿ ಮ್ಯಾಟರ್ಸಲ್ಲಿ ಇರ್ಬೋದು, ಅಥವಾ ಎನಿಥಿಂಗ್. ಓಕೆನಾ, ಸ್ವಲ್ಪ ಅದು ತಪ್ಪು. ಅದನ್ನೇ ನೋಡಿ, ಮತ್ತೆ ಅದೇ ಬಂದಿದೆ, ಹಾರ್ಮೋನಿ ಇರಬೇಕು ನೀವು ಇರೋದ್ರಲ್ಲಿ. ಇಲ್ಲಾಂದರೆ ಸಿ, ಲೆಟ್ ದೇರ್ ಬಿ ಹಾರ್ಮೋನಿ ಆಫ್ ಮೈಂಡ್, ಬಾಡಿ ಆ್ಯಂಡ್ ಸೋಲ್. ನೀವು ಮನ್ಸಲ್ಲಿ ಒಂದಿರುತ್ತೆ, ಕರೆಕ್ಟಾ, ಮನ್ಸಲ್ಲಿ ಏನೋ ಒಂದಿರುತ್ತೆ, ಮೈಂಡಲ್ಲಿ ಏನೋ ಅದು ಯೋಚನೆ ಮಾಡ್ತಿರ್ತೀರ, ಆದರೆ ಮಾಡೋ ಕೆಲಸ ಇನ್ನೇನೋ ಆಗಿರುತ್ತೆ. ಸೊ ಅದೇನಾಗುತ್ತೆ ಅಂದರೆ ಆ ಥರ, ಅದೇ ಸೀಕ್ರೆಟಿವ್ ಆಗಿರಬಾರ್ದು, ಅಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಾರ್ಮೋನಿಯಸ್ ಆಗಿ ಚೆನ್ನಾಗಿರಿ ಅಂತ ಹೇಳ್ತಾ ಇದ್ದಾರೆ ಆರ್ಕೇಂಜಲ್ ಮೈಕಲ್ ಅವರು. ಆ ಥರ ಇತ್ತು ಅಂದರೆ ಸಕ್ಸಸ್ ಖಂಡಿತ ನಿಮಗೆ, ಯೋಚನೆ ಮಾಡೋ ಥರ ಇಲ್ಲ. ಯಾಕೆಂದರೆ ನೀವು ಸಿಂಗಲ್ ಇದ್ದವರು, ಸಿಂಗಲ್ ಎಂಪೈರ್ ಇದ್ದಿದ್ದನ್ನು ಅದನ್ನು ದೊಡ್ಡದು ಮಾಡಿ, ನಿಮ್ಮ ಎಂಪೈರ್ನ ದೊಡ್ಡದು ಮಾಡಿ ಈ ಥರ ಲೆವೆಲಲ್ಲಿ ಬಂದು ಕೂತಿದ್ದೀರಾ ಇವಾಗ. ಹೀಗಿದ್ದೀರಾ ಅಂದಾಗ ಅದ್ರ ತಕ್ಕಂಗೆ ಇರಬೇಕು ಅಲ್ವಾ. ಅಂದರೆ ಇಷ್ಟು ಜನ ನಂಬ್ತಾ ಇದ್ದಾರೆ ಜನ. ಲೈಕ್ ಇವಾಗ ನೀವು ಫ್ಯಾಮಿಲಿ ಮ್ಯಾಟ್ರಲ್ಲಿ ತೊಗೊಂಡ್ರೆ, ಒಂದು ಫ್ಯಾಮಿಲಿ ಮೆಂಬರ್ ಇದ್ದಿದ್ದನ್ನು, ಆಯಿತಾ, ಒಬ್ಬರು ಯಾರೋ ಲೈಕ್ ಫ್ಯಾಮಿಲಿ ಮೆಂಬರ್ಸ್ನ ನೀವು ಇಕ್ಕಟ್ಟ ಮಾಡಿಕೊಂಡು ಲೈಕ್ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಎಲ್ಲ ಮಾಡ್ತಾಯಿದ್ದೀರಾ, ಬಟ್ ಆ ಸೀಕ್ರೆಟಿವ್ ಆಗಿರೋದನ್ನು ಬಿಡಬೇಕು. ಅದೇ ಥರನೇ ಈವನ್ ಇಫ್ ಆಫೀಷಿಯಲಲ್ಲಿ ತೊಗೊಂತು ಅಂತಂದರೆ, ಒಂದು ಪ್ರಾಜೆಕ್ಟ್ ಇರ್ಬೋದು, ಒಂದು ಪ್ರಾಜೆಕ್ಟಿಂದ ಸುಮಾರು ಪ್ರಾಜೆಕ್ಟ್ಸು ಎಕ್ಸ್ಟೆಂಡ್ ಮಾಡಿದ್ದೀರಾ, ಎಲ್ಲ ಆಗಿದೆ, ಬಟ್ ಆದರೂ ಸೀಕ್ರೆಟ್ ಮೇಂಟೈನ್ ಮಾಡ್ತೀರಾ. ಅದನ್ನ ರಿಕ್ವೈರ್ಮೆಂಟ್ ಇಲ್ಲ ಅಂತ, ಆಯಿತಾ. ಸೊ ಈ ಜೊತೆಗೆ ಹೋಗಬೇಕು ಎಲ್ಲ. ಅಂದರೆ ನೀವು ಮಾಡ್ತಿರೋ ಸಕ್ಸಸ್ಗೆ ನೀವು ಒಬ್ಬರೇ ಆಗೋಕ್ಕಾಗಲ್ಲ. ಅಂದರೆ ಸಕ್ಸಸ್ಗೆ ಕಾರಣ ನೀವು ಒಬ್ಬರೇ ಆಗೋದಿಲ್ಲ. ಇದು ಈಗ ಒಂದು ಕಂಪನಿ ಅಂತಂದರೆ ಎಲ್ಲರೂ ಜೊತೆಗೆ ಹೋಗಬೇಕಾಗತ್ತೆ. ಸೊ ಆ ಥರ ಸೀಕ್ರೆಟ್ಸ್ ಅತಿಯಾಗಿ ಮೇಂಟೈನ್ ಮಾಡೋದು, ಅಥವಾ ಅದರಿಂದ ಅಡ್ವಾಂಟೇಜ್ ತೊಗೊಳ್ಳೋದು, ಆ ಥರ ಮಾಡಬೇಡಿ. ರೀಗೇನ್ ಯುವರ್ ಫೋಕಸ್. Trivial life matters are distracting you from your goals. Archangel Metatron
ಆ್ಯಂಡ್ ಐ ಆರ್ ಹಿಯರ್ ಟು ಹೆಲ್ಪ್ ಯು ಸ್ಟೇ ಗ್ರೌಂಡೆಡ್. ಟ್ರೈವಿಯಲ್ ಲೈಫ್ ಮ್ಯಾಟರ್ಸ್ ಅಂದರೆ ಏನೋ ಅದೇ ಹೇಳಿದ್ನಲ್ಲ, ಇದು ಅಫಿಷಿಯಲ್ಲೇ ಜಾಸ್ತಿ ಕಾಣ್ತಾ ಇದೆ. ಅದೇ ನೀವೇನೋ ತುಂಬ ಸೀಕ್ರೆಟ್ ಮೇಂಟೈನ್ ಮಾಡ್ತೀರಾ, ಏನೋ ತುಂಬ ಅಡ್ವಾಂಟೇಜ್ ತೊಗೊಂಡ್ಬಿಡ್ತೀನಿ, ಇನ್ನೇನೋ ನಮ್ಮ ಸೀನಿಯರ್ಸಿಂದ ಒಂದು ಒಳ್ಳೆ ಹೆಸರು ತೊಗೊಳ್ತೀನಿ ಅಂದ್ಕೊಂಡು ಏನೋ ಸೀಕ್ರೆಟ್ಸ್ ಮೇಂಟೈನ್ ಮಾಡೋಕ್ಕೆ ಹೋಗ್ತೀರಾ. ಅದೇನಾಗುತ್ತೆ ಅಂದರೆ ಇನ್ನೊಂದು ಥರ ಪ್ರಾಬ್ಲಮ್ ಬರುತ್ತೆ. ಸೊ ಏನು ಪೊಸಿಷನ್ ಮೇಂಟೈನ್ ಮಾಡೋಕ್ಕೋಸ್ಕರ ನೀವು ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತಾಯಿದ್ದೀರಾ. ಅದಕ್ಕೋಸ್ಕರ ಏನೋ ಅದನ್ನು ನಿಮಗೆ ನಿಮ್ಮ ಗೋಲ್ ರೀಚ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ಈಗ ನೀವೇನೋ ಇಲ್ಲ ತುಂಬ ಕಡೆ ಇರ್ತಾರೆ ಏನಂತಂದರೆ, ಏನೋ ಒಂದು ಗೋಲ್ ಒಂದು ರೀಚ್ ಆಗಬೇಕು ಅಂತಂದರೆ ಎಲ್ಲರಿಗೂ ಟೀಮ್ ಮೆಂಬರ್ಸ್ಗೆ ಎಲ್ರಿಗೂ ಗೊತ್ತಿರಬೇಕಾಗತ್ತೆ ಏನೋ ಒಂದು ವಿಷಯ. ಆದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಹೇಳಕ್ಕೆ ಹೋಗಲ್ಲ. ಅವರೇ ಕಷ್ಟಪಟ್ಟು ಅವರೇ ಮಾಡ್ಕೊಳ್ಳಿ, ಅವರೇ ಮೇಲೆ ಬರಲಿ, ಅವರೇ ಮಾಡಲಿ ಕೆಲಸನ ಅಂತ. ಬಟ್ ನೀವು ಗೋಲ್ ಏನು ಅನ್ನೋದನ್ನು ಹೇಳಬೇಕಲ್ಲ ಎಲ್ಲರಿಗೂ. ಇವಾಗ ಸೇಲ್ಸು ಇಷ್ಟ ಆಗಬೇಕು ಅಂತಂದರೆ ಅಂದ್ಕೊಳ್ಳಿ ಎಕ್ಸಾಂಪಲು. ಸೊ ನಿಮ್ಮ ಟೀಮಿಗೆ ನೀವು ಹೇಳಬೇಕು ಏನು ಸ್ಟ್ರಾಟಜಿ ಹಾಕ್ತಾ ಇದ್ದೀರಾ, ಯಾವ ಥರ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ನೀವು ನಿಮ್ಮ ಟೀಮ್ನವ್ರಿಗೆ ಹೇಳಿ. ನೀವು ನೋಡಿ, ನೀವು ಒಳ್ಳೆ ಪೊಸಿಷನಲ್ಲಿದ್ದೀರಾ, ಹೈ ಪೊಸಿಷನಲ್ಲಿದ್ದೀರಾ, ಸೊ ಯು ಮಸ್ಟ್ ಗೈಡ್ ಮಾಡಬೇಕು ಜನಗಳಿಗೆ. ಆದರೆ ನೀವೇನು ಮಾಡ್ತೀರಾ, ನಾನೇನಕ್ಕೆ ಹೇಳಬೇಕು, ನಾನು ಹೇಳಿ ಅವ್ರಿಗೇನಕ್ಕೆ ಹೆಸರು ಅವ್ರಿಗೆ ಯಾತಕ್ಕೆ ಬರುತ್ತೆ, ನಾನು ಹೇಳಲ್ಲ, ಮಾಡಲಿ ಅವರೇ ಹೆಂಗೆ ಮಾಡ್ತಾರೋ ಮಾಡಲಿ. ಈ ಥರ ನೆಗೆಟಿವಿಟೀಸ್ ತೆಗಿಬೇಕು, ಆಯಿತಾ. ನಾನು ಹೇಳಿದ್ನಲ್ಲ, ಡಾರ್ಕ್ ಸೈಡ್ಸ್ ಕ್ಲಿಯರ್ ಮಾಡಿಕೊಂಡ್ರೆ ನಿಮ್ಮ ಫೋಕಸ್ಸು ಸರಿ ಹೋಗುತ್ತೆ. ಸ್ಟೇ ಗ್ರೌಂಡೆಡ್ ಅಂತ ಆರ್ಕೇಂಜಲ್ ಮೈಕಲ್ ಅವರು ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಸ್ಟೇ ಗ್ರೌಂಡೆಡ್ ಅದೇನಾಗುತ್ತೆ ಗೊತ್ತಾ, ಒಬ್ಬೊಬ್ಬರಿಗೆ ಏನೋ ಒಂಥರ ಈಗೋ, ಅವ್ರಿಗೇನು ನಾನು ಹೇಳಬೇಕು, ಅವರೇ ಮಾಡಲಿ ಅನ್ನೋ ಥರ. ಆದರೆ ಒಂದೊಂದು ಸಲ ಪಾಪ ಹೊಸದಾಗಿ ಸೇರಿರ್ಬೋದು ಅವರು, ಅಥವಾ ಚೇಂಜ್ ಮಾಡಿ ಕಂಪನಿ ಬಂದಿರ್ತಾರೆ. ಸೊ ಯು ವಿಲ್ ಹ್ಯಾವ್ ಟು ಗೈಡ್ ಮಾಡಬೇಕಾಗತ್ತೆ ಒಂದು ಸ್ವಲ್ಪ. ನಾನೇನು ಮಾಡಲ್ಲ, ಮಾಡಲಿ ಅವರೇ, ನಾವೇನಕ್ಕೆ ಹೇಳ್ಕೊಡ್ಬೇಕು ಅನ್ನೋ ಥರನೂ ಇರುತ್ತೆ. ಸೊ ಆ ಥರ ಮಾಡಬೇಡ ಅಂತ ಆರ್ಕೇಂಜಲ್ ಮೈಕಲ್ ಅವ್ರು ಹೇಳ್ತಾ ಇದ್ದಾರೆ. ಆ ಥರ ಮಾಡಿ ನಿಮ್ಮ ಟೀಮ್ನ ಜೊತೆಗೆ ತೊಗೊಂಡು ಹೋಗು, ಆವಾಗ ಸಕ್ಸಸ್ ವಿಲ್ ಬಿ ಯುವರ್ಸ್ ಅಷ್ಟೆ. ಓಕೆನಾ. ಇನ್ನೊಂದು ಗೋಲ್ಡನ್ ಮೆಸೇಜ್ ನೋಡ್ಬಿಡೋಣ. ಓ ಮೈ ಗಾಡ್. ಓಕೆ, ಇದು ನಾರ್ಸಿಸಿಸ್ಟ್ ಅಂತ ಬರ್ತಾ ಇದೆ ಮತ್ತೆ. ಸೊ ನೀವೇನು ಅಂತಂದರೆ, ಐ ಆಮ್ ಸಾರಿ ಟು ಸೇ, ಗ್ರೂಪ್ 3 ನಾ ಹೇಳಿದೆ ಗೊತ್ತಾ, ಒಂದು ಡಾರ್ಕ್ ಸೈಡ್ ಇದೆ ಅಂತ, ತುಂಬ ಸೀಕ್ರೆಟಿವ್ ನೀವು ಅಂತ. ಸೊ ಆರ್ಕೇಂಜಲ್ ಮೈಕಲ್ ಅವ್ರು ಹೇಳ್ತಾ ಇರೋದು ಇದು. ಸೊ ನೀವೇನು ಅಂತಂದರೆ ಯು ಆರ್ ಅ ನಾರ್ಸಿಸಿಸ್ಟ್ ಅಂತ. ಲೈಕ್ ನೀವು ಗೂಗಲ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಅಂದರೆ ಯಾರು 3 ಸೆಲೆಕ್ಟ್ ಮಾಡಿದ್ದೀರಾ ಎಲ್ಲರೂ ಅಂತಲೂ ಹೇಳ್ತಾ ಇಲ್ಲ ನಾನು, ಓಕೆನಾ. ಇಟ್ಸ್ ನಾಟ್ ಫಾರ್ ಆಲ್, ಓಕೆ. ಅಂದರೆ ಇಫ್ ಯು ಹ್ಯಾವ್ ಸೆಲೆಕ್ಟೆಡ್ 3, ನೀವು ಕೆಲಸದಲ್ಲೇ ಮಾಡ್ತಾ ಇದ್ದು, ಅಂದರೆ ನೀವು ಕೆಲಸಕ್ಕೆ ಮಾಡ್ತಾ ಇದ್ದು, ನೀವು ಹೈ ಪೊಸಿಷನಲ್ಲೇ ಇದ್ದು, ಆ್ಯಂಡ್ ಆ ಥರ ಇದ್ದು ನೀವು ನಿಮ್ಮ ಇದರಲ್ಲಿ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವು ಅಂದರೆ, ನೀವು ಅರ್ಥ ಮಾಡ್ಕೊಳ್ಳಿ, ಯು ಆರ್ ಅ ನಾರ್ಸಿಸಿಸ್ಟ್ ಅಷ್ಟೇ. ಅಂದರೆ ಸ್ವಲ್ಪ ಅವರು ಒಪ್ಕೊಳ್ಳೋದಿಲ್ಲ, ಈ ಥರ ಪ್ರಾಬ್ಲಮ್ ಇದೆ ಅಂತ ಒಪ್ಕೊಳ್ಳಲ್ಲ ಅವರು. ಐ ಆಮ್ ಅ ನಾರ್ಸಿಸಿಸ್ಟ್ ಅಂತ ಯಾರೂ ಹೇಳ್ಕೊಳ್ಳಲ್ಲ. ನನಗೆ ಪರ್ಸನಾಲಿಟಿ ಡಿಸಾರ್ಡರ್ ಇದೆ, ಆ್ಯಕ್ಚುಲಾಗಿ ನನಗೆ ಪರ್ಸನಾಲಿಟಿ ಡಿಸಾರ್ಡರ್ ಇದೆ ಅಂತ ಯಾರೂ ಹೇಳ್ಕೊಳ್ಳಲ್ಲ, ಓಕೆ. ಅವಾಗ ಏನಂದರೆ ಅವ್ರು ಏನು ಮಾಡ್ತಾರೆ ಕರೆಕ್ಟ್ ಅಂತ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾವು. ಯಾತಕ್ಕೆ ಇದು ಈ ಥರ ಬಂದಿದೆ ಅಂದರೆ, ಅವರು ಬೇರೆಯವ್ರ ಮಾತನ್ನು ಕೇಳಲ್ಲ, ನಂಬಲ್ಲ, ತುಂಬ ಸೀಕ್ರೆಟಿವು, ಏನೋ ಇದು ಮಾಡ್ತೀನಿ ಅಂತ ಮುಚ್ಚಿಡೋದಕ್ಕೆ ಹೋಗೋದು, ಆ ಥರ ಎಲ್ಲ ಸ್ವಲ್ಪ. ಆ್ಯಂಡ್ ಕಷ್ಟ, ಈ ಥರ ಆಗಿಬಿಟ್ರೆ, ನಾರ್ಸಿಸಿಸ್ಟ್ ಅಂದ್ಬಿಟ್ರೆ ಅದು ಭಾಳ ಕಷ್ಟ, ಟೀಮ್ಗೂ ಕಷ್ಟ ಆಗಿಬಿಡುತ್ತೆ. ಈಗ ನಾನು ಅದನ್ನೇ ನೋಡಿ, ಟೀಮ್ ಅಂತಲೇ ಹೇಳಿಸ್ತು ಆರ್ಕೇಂಜಲ್ ಮೈಕಲ್ ಅವ್ರು ಹೇಳಿಸಿದ್ರು. ಯಾಕೆ ಅಂತಂದರೆ, ಇನ್ನು ಟೀಮಲ್ಲಿದ್ದಾಗ ಈ ಥರ ನಾರ್ಸಿಸಿಸ್ಟಿಕ್ ಇರೋರು ಬಾಸ್ ಆದ್ರೂ ಕಷ್ಟ, ಅಥವಾ ಸಬಾರ್ಡಿನೇಟ್ಸ್ ಆದ್ರೂ ಕಷ್ಟನೇ. ಏಕೆಂದರೆ ಅವರು ಅದು ಮೆಂಟಲ್ ಡಿಸಾರ್ಡರೇ. ಸೊ ಇಟ್ಸ್ ನಾಟ್ ಅ ಜೋಕ್, ಓಕೆನಾ. ಸೊ ಇಟ್ಸ್ ನಾಟ್ ಅ ಜೋಕ್, ಪ್ಲೀಸ್
ಆ ಥರ ಇತ್ತು ಅಂದರೆ ರೀಗೇನ್ ಯುವರ್ ಫೋಕಸ್. ಇಲ್ಲದ್ದು ಡಿಸ್ಟ್ರಾಕ್ಷನ್ಸ್ ತಂದ್ಕೋಬೇಡಿ ಮೈಂಡ್ಗೆ, ಇಲ್ಲದ ಮನ್ಸಿಗೆ ಯೋಚನೆ ಮಾಡಿಬಿಡಿ. ಅವ್ರಿಗೇನು ಗೊತ್ತಾ, ಈ ಥರ ಇದ್ದರೆ ನಿಮ್ಗೇನಾದ್ರು ಹಿಂಗೆ ಅನಿಸುತ್ತೆ ಅಂದರೆ ಯೋಚನೆ ಮಾಡಿ. ಇವಾಗ ಈ ನಾರ್ಸಿಸ್ಟಿಕ್ ಏನು ಅಂತಂದರೆ ಅವ್ರಿಗೇ ಸೆಲ್ಫ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ನೀವು ಹಂಗಿದ್ದೀರಾ ಇದ್ದರೆ ಅಫ್ಕೋರ್ಸ್ ನಿಮಗೇನೆ ಹೇಳ್ತಾ ಇದ್ದಾರೆ ಆರ್ಕೆಂಜಲ್ ಮೈಕಲ್ ಅವರು ಅಂದ್ಕೊಳ್ಳಿ, ಓಕೆನಾ. ಇವಾಗ ಏನಂದರೆ ಅವ್ರಿಗೇ ಇಂಪಾರ್ಟೆನ್ಸ್ ಕೊಡಬೇಕು. ಅವ್ರು ಬೇರೆಯವ್ರು ಯಾರು ನಗ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅಂದರೆ ನೋ, ದೇ ಕೆ ನಾಟ್. ಅವ್ರಿಗೆ ಆ ಥರ ಖುಷಿ ಸಿಗೋ ಹಂಗಿಲ್ಲ. ಯಾಕೆ ಅಂದರೆ ಇಂಪಾರ್ಟೆನ್ಸ್ ಅವ್ರಿಗೆ ಕೊಡಬೇಕು. ಬೇರೆಯವ್ರದ್ದು ಏನಾದ್ರು ದುಃಖದಲ್ಲಿದ್ದಾರೆ ಅಂದರೆ ಅವ್ರು ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ಏಕೆಂದರೆ ಅವ್ರಿಗೆ ಒಂಥರ ಆ ಮನುಷ್ಯತ್ವ, ಆ ಎಂಪತಿ ಅನ್ನೋದಿಲ್ಲ ಅವ್ರಿಗೆ. ಅಂದರೆ ಹೆಂಗೆ ಹೇಳೋದು, ಅವ್ರಿಗೆ ಬೇರೆಯವ್ರಿಗೆ ನೋವಾಯಿತು, ದುಃಖ ಆಯಿತು ಅಂದಾಗ ಅವ್ರು ನೋವು ಪಡಲ್ಲ. ಈಗ ಸ್ವಲ್ಪ ಜನ ಇರ್ತಾರೆ, ಸ್ವಲ್ಪ ಅವ್ರು ಯಾರೋ ಬೇರೆಯವ್ರಿಗೆ ನೋವಾಗಿದೆ ಅಥವಾ ಇನ್ನೇನೋ ಆಯಿತು ಅಂದರೆ ತುಂಬ ಮನ್ಸಿಗೆ ತೊಗೋತಾರೆ. ಬಟ್ ಇವ್ರು ಆ ಥರ ಅಲ್ಲ. ಅಯ್ಯೋ ಆದರೆ ಅವ್ರಿಗೆ ಒಂಥರ ಸೋರ್ಸ್, ಇವ್ರಿದಾರ ಇವಾಗ ಇಷ್ಟು ದಿವಸ ಆಯ್ತಾ, ಕೆಲಸ ಆಯಿತಾ, ಆಯಿತು ಹೋಗು, ಆ ಥರ. ಅರ್ಥ ಆಯ್ತಾ? ಹಾಗಿದ್ರೆ ಇದು ನಿಮ್ಗೆ ಅನ್ವಯಿಸುತ್ತೆ. ಈ ಥರ ನೀವಿರ್ಬೋದು, ಅಥವಾ ನೀವು ಕೆಲಸ ಮಾಡ್ತಾ ಇರೋ ಕಡೆ ನಿಮಗೆ ಈ ಥರ ತೊಂದರೆನೂ ಇರ್ಬೋದು. ಎರಡರಲ್ಲಿ ಒಂದು. ಸೊ ಇವಾಗ ಇದು ಆರ್ಕೆಂಜಲ್ ಮೈಕಲ್ ಅವ್ರು ಹೇಳ್ತಾ ಇರೋದ್ರಿಂದ ಗ್ರೂಪ್ 3 ಅವ್ರಿಗೆ ಒಂದೇ ಒಂದು ಸಿಂಪಲ್ ಹೇಳೋದಂದರೆ, ಸೀಕ್ರೆಟಿವ್ ಆಗಿ ಅತಿಯಾಗಿ ಆ ಥರ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಅವ್ರು ಮಾಡೋದೇ ಆ ಥರ. ಇವಾಗೇನೆಂದರೆ ನಾನು ಯಾವ ಥರ ಇತ್ತು ಕಂಪ್ನಿ, ಯಾವ ಥರ ಪೊಸಿಷನ್ನಿಗೆ ತಂದಿದ್ದೀನಿ, ಸೊ ಎಲ್ಲ ವಿಷಯ ಯಾಕೆ ಹೇಳಬೇಕು ಅವ್ರಿಗೆ, ಬೇರೆಯವ್ರಿಗೆ ಯಾಕೆ ಹೇಳಬೇಕು ಆ ಥರ ಅಂದ್ಬಿಟ್ಟು ಸ್ವಲ್ಪ ಹೈಡ್ ಮಾಡೋದು ಜಾಸ್ತಿ ಮಾಡ್ತಾರೆ. ಅವ್ರಿಗೇ ಇಂಪಾರ್ಟೆನ್ಸ್ ಕೊಡಬೇಕು. ಆ್ಯಂಡ್ ಅದಲ್ಲದೇನೆ ಅವರು ಯಾವ್ಯಾವ ಥರ ಡೀಟೇಲ್ಸ್ ತೊಗೊಳ್ತಾರೆ ಅಂತಂದರೆ, ಜನಗಳನ್ನ ಇಟ್ಟಿರ್ತಾರೆ ಅವರು. ಅದಕ್ಕೆ ಫ್ಲೈಯಿಂಗ್ ಮಂಕೀಸ್ ಅಂತ ಹೇಳ್ತಾರೆ. ನೀವು ಅದೇನೆಂದರೆ ಲೈಕ್ ಅವ್ರಿಗೆ ಏನಿದ್ರು ಅವ್ರ ಒಳ್ಳೆಯದಕ್ಕೆ, ಅವ್ರಿಗೆ ಅಡ್ವಾಂಟೇಜ್ ಆಗಬೇಕಷ್ಟೆ ಅವ್ರ ಲೈಫಲ್ಲಿ. ಬೇರೆಯವ್ರ ಬಗ್ಗೆ ಕೇರೇ ಇರಲ್ಲ ಅವ್ರಿಗೆ. ಸೊ ಆ ಥರ ಇದ್ದರೆ ಕಷ್ಟ. ಅದನ್ನೇ ನೋಡಿ, ಈ ಕಾರ್ಡ್ ಬಂದಿದ್ದು ದೇರ್ ಮಸ್ಟ್ ಬಿ ಹಾರ್ಮನಿ ಆಫ್ ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಅಂತ. ನೀವು ಮನಸ್ಸಿಂದ ಏನು ಯೋಚನೆ ಮಾಡ್ತೀರಾ, ಬ್ಯಾಲೆನ್ಸ್ ಮಾಡಿ ಎಲ್ಲ ಎಲಿಮೆಂಟ್ಸ್ನ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಈ ಥರ ಇದೆ. ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಅಕಸ್ಮಾತ್ ಗ್ರೂಪ್ 3 ಅವರು ಖಂಡಿತ ಏನಾದರೂ ಈ ಥರ ಇದೆ ಅಂತಂದರೆ ಹೇಳಿ. ಲೈಕ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಓಕೆನಾ. ಏನು ಅಂತ ಅರ್ಥ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನಿಮ್ಮ ಬಾಸ್ ಅಥವಾ ನಿಮ್ಮ ಸಬಾರ್ಡಿನೇಟ್ಸು ಇರ್ಬೋದು, ಓಕೆನಾ. ಸೊ ಆ ಥರ ಇದ್ದಾರೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಟೆಲ್ಲಿಂಗ್ ವೆರಿ ಕ್ಲಿಯರಾಗಿ ಹೇಳ್ತಾ ಇದೆ, ಸಕ್ಸಸ್ ಬರುತ್ತೆ, ಸ್ವಲ್ಪ ಫೋಕಸ್ ಆಗಿರಬೇಕು ಅಂತ. ಸೊ ದಟ್ ಮೀನ್ಸ್ ಈ ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವ್ರಿಗೆ ಅಂತಲೇ ಇದು ಬರ್ತಾ ಇರೋದು. ಅಕಸ್ಮಾತ್ ಇಲ್ಲ ನಿಮಗೆ ಈ ಥರ ತೊಂದರೆ ಆಗ್ತಾ ಇದೆ ಅನ್ನೋದಾದರೆ ಒಂದು ಯೋಚನೆ ಮಾಡ್ಕೊಳ್ಳಿ, ಅವರು ನಾರ್ಸಿಸಿಸ್ಟ್ ಅಂತ. ಆವಾಗ ಕಷ್ಟ, ಅವ್ರ ಜೊತೆಗೆ ಭಾಳ ಕಷ್ಟ. ಯಾಕೆಂದರೆ ಅವರು ಒಪ್ಪೋದೇ ಇಲ್ಲ, ಅವ್ರ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಅಂತ ಅವ್ರು ಒಪ್ಪೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಿದ್ರು ಅವರೇನೇ ವಿಕ್ಟಿಮ್ ಯಾವಾಗ್ಲೂ. ಅಯ್ಯೋ ಅವರೇ ಪ್ರಾಬ್ಲಮ್ಮು, ಅವ್ರಿಗೆ ಪ್ರಾಬ್ಲಮ್ ಯಾವಾಗಲೂ ಅಂತ ಅವರಿಂದ ಆಗ್ತಿದೆ ಅಂತ ಅವರು ನಂಬಲ್ಲ. ಸೊ ಹಾಗೇನಾದ್ರು ಇದ್ದರೆ ಯೋಚನೆ ಮಾಡಿ ಇನ್ನೊಂದು ಸಲ, ಆಯಿತಾ. ಅಕಸ್ಮಾತ್ ನಿಮ್ಗೆ ಅನಿಸಿದ್ರೆ ಆ ಥರ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಚೇಂಜ್ ಮಾಡ್ಕೊಳ್ಳಿ, ಯೋಚನೆ ಮಾಡಿ. ಅದು ನಿಮ್ಮಿಂದ ಏನಾದರೂ ತೊಂದರೆ ಆಗ್ತಾ ಇದೆಯಾ ಬೇರೆಯವ್ರಿಗೆ ಏನು ಅನ್ನೋದ ಒಂಚೂರು ಯೋಚನೆ ಮಾಡಿ. ಚೇಂಜ್ ಮಾಡ್ಕೊಳ್ಳಿ, ಟೈಮ್ ಇದೆ ಯಾವಾಗ್ಲೂ. ನಮ್ಮನ್ನು ನಾವು ಒಳ್ಳೆಯತನದಲ್ಲಿ ಚೇಂಜ್ ಮಾಡ್ಕೊಂಡಿತ್ತು ಅಂದರೆ ಸಕ್ಸಸ್ ಆಲ್ವೇಸ್ ವಿಲ್ ಬಿ ದೇರ್ ಅಷ್ಟೇ. ಆ ಥರ. ಓಕೆ, ಇದಿಷ್ಟು ಗ್ರೂಪ್ 3ಗಾಯಿತು. ಸೊ ಇವತ್ತಿನ ರೀಡಿಂಗ್ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ವಾಪಸ್ ಆಗ್ತೀನಿ. ಅಲ್ಲಿಯವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ.
ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಆರ್ಕೇಂಜಲ್ ಮೈಕಲ್. ಥ್ಯಾಂಕ್ ಯು ಸೋ ಮಚ್.